ಆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಏಕದಂತಂ ಉಪಾಸ್ಮಹೇ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ಯಾರಮ್ಮ. ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗದದ ಕಿವಿ ಕೋರೆ ದಾಡೆಯ ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗದದ ಕಿವಿ ಕೋರೆ ದಾಡೆಯ ಯಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ಯಾರಮ್ಮ. ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ದಣದ ದಿಟ್ಟತ ನಿವ ಯಾರಮ್ಮ. ಅಮ್ಮ ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ದಣದ ದಿಟ್ಟತ ನಿವ ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ
ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಸಿಗ ನಿವ ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಸಿಗ ಇವ ಯಾರಮ್ಮ ಲೇಸಾಗಿ ಜನರ ರಕ್ಷಿಪಕ್ಕಾಗಿ ನೆಲೆ ಆದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಭೂಮಾ ಮಹೇಶ್ವರಿ ಭೂಮಾ ಮಹೇಶ್ವರಿ ಭೂಮಾ ಮಹೇಶ್ವರಿ. ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಕನಸುಗಳನ್ನು ಕಾಣುತ್ತಾ ಬದುಕುತ್ತೇವೆ. ಕನಸೇ ಇಲ್ಲದವರು ಯಾರಾದರೂ ಇದ್ದರೆ ಕೈ ಎತ್ತಿ. ನಮಗೆ ಯಾವ ಕನಸೂ ಇಲ್ಲ, ಆರಾಮ ಇದ್ದೇವೆ. ಇದ್ದೀರಾ? ಯಾರಾದರೂ ಇದ್ದೀರಾ? ಈವರೆಗೆ ಕನಸೇ ಇಲ್ಲ. ಕನಸು ಯಾವ ರೀತಿಯದ್ದಿರಬೇಕು ಅಂತಂದರೆ ನಿದ್ದೆಯೇ ಬಾರದಂಥ ಅಥವಾ ನಮ್ಮನ್ನು ಸದಾ ಎಚ್ಚರವಾಗಿಡುವಂತಹ ಕನಸುಗಳನ್ನು ನಾವು ಕಾಣಬೇಕು. ಯಾಕೆ ನಿದ್ದೆ ಬರುವುದಿಲ್ಲ ಅಂತಂದರೆ ಪ್ರತಿಯೊಬ್ಬನಿಗೂ ಗುರಿಯೇ ಕನಸಾಗಬೇಕು ಅಂತ ಹಿರಿಯರೆಲ್ಲರೂ ಹೇಳ್ತಾ ಬಂದರು. ಯಾವುದು ಗುರಿ? ಯಾವುದು ನಮ್ಮನ್ನು ಗುರಿಯತ್ತ ಕೊಂಡೊಯ್ಯಬಲ್ಲಂತಹ ಸಾಧನ ಅಂತಂದರೆ ನಮ್ಮ ಮನಸ್ಸು. ಇಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಅಥವಾ ಭಗವದ್ಗೀತೆ ಇದನ್ನು ಯಾರಾದರೂ ಓದಿದವರು ಇದ್ದೀರಾ? ರಾಮಾಯಣವನ್ನು ಓದಿದ್ದೇನೆ, ಮಹಾಭಾರತವನ್ನು ಓದಿದ್ದೇನೆ, ಭಾಗವತವನ್ನು ಓದಿದ್ದೇನೆ, ಭಗವದ್ಗೀತೆಯನ್ನು ಕೇಳಿದ್ದೇನೆ. ಯಾರಾದರೂ ಇದ್ದೀರಾ? ಭಗವದ್ಗೀತೆಯನ್ನು ರಾಮಾಯಣವನ್ನು ಕೇಳಿದವರು ಸ್ವಲ್ಪ ಆದರೂ ಸಂತೋಷ. ನಾನು ಹೇಳ್ತೇನೆ, ರಾಮಾಯಣ ಆಗಲಿ, ಭಾಗವತ ಆಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆ ಎಲ್ಲ ಹಳತ್ತಾಯಿತು. ಇದು ಈಗಿನ ಕಾಲಕ್ಕೆ ಹೇಳಿದ್ದಲ್ಲ. ಒಪ್ತೀರಾ? ಯಾವುದೋ ಒಂದು ಕಾಲದಲ್ಲಿ ಆದಂತಹ ಕಥೆಗಳು. ಇದು ವೈಜ್ಞಾನಿಕ ಯುಗ, ಕಂಪ್ಯೂಟರ್ ಎಲ್ಲ ಬಂದಿದೆ. ಈಗ ನಿಮ್ಮ ಭಗವದ್ಗೀತೆ, ರಾಮಾಯಣ ಎಲ್ಲ ಯಾಕೆ ಬೇಕು? ಯಾರಾದರೂ ಸ್ವಲ್ಪ ಉದ್ದ ಮಾತಾಡಿದರೆ ಇವನ ರಾಮಾಯಣ ಮುಗಿಯುವುದೇ ಇಲ್ಲ ಅಂತ ಹೇಳ್ತಾರೆ. ಇನ್ನಷ್ಟು ಉದ್ದ ಮಾತಾಡಿದರೆ ಹೇಳ್ತಾರೆ ಹರಿಕತೆ ಇವನು ಮುಗಿಯುವುದೇ ಇಲ್ಲ ಅಲ್ವಾ? ರಾಮಾಯಣ ಯಾಕೆ ಪ್ರಸ್ತುತ ಅಂತ ಅನ್ನಿಸ್ತದೆ? ನೀವೆಲ್ಲ ಅಲ್ಲ ಅಂತ ಹೇಳಿದರು, ಈಗಕ್ಕೂ ಪ್ರಸ್ತುತ ಅಂತ ಹೇಳಿದ್ರಿ. ಯಾಕೆ ಹೇಳಿದ್ರಿ? ಈಗಿನ ಕಾಲದಲ್ಲಿಯೂ ರಾಮಾಯಣ ಇದೆ, ಈಗಿನ ಕಾಲದಲ್ಲಿಯೂ ಭಾಗವತ ಇದೆ, ಈಗಿನ ಕಾಲದಲ್ಲಿಯೂ ಮಹಾಭಾರತ ಇದೆ ಅಂತ ನಿಮಗೆ ಅನ್ನಿಸ್ತದ? ಈಗ ರಾವಣ ಇದ್ದಾನ, ಅವನನ್ನು ಕೊಂದಾಯ್ತಲ್ವಾ? ಮತ್ತೆ ಹುಟ್ಟಿ ಬಂದಿದ್ದಾನ. ಯಾಕೆ ರಾಮಾಯಣ ಬೇಕು? ಯಾಕೆ ಮಹಾಭಾರತ ಬೇಕು? ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದಕ್ಕಾಗಿ ಈ ರಾಮಾಯಣ ಮಹಾಭಾರತಗಳು ಬೇಕು. ಒಂದು ಸಣ್ಣ ಕತೆ ಹೇಳ್ತೇನೆ. ಒಂದು ಒಣಗಿದ ಮರದ ಬುಡದಲ್ಲಿ 4-5 ಮನುಷ್ಯರು ನಮ್ಮ ಹಾಗೆ ಇದ್ದವರು ಮಲಗಿ ನಿದ್ದೆ ಮಾಡ್ತಾ ಇದ್ದರಂತೆ. ಮರದ ಮೇಲಿನ ಗೆಲ್ಲಿನಲ್ಲಿ ಗೂಡು ಕಟ್ಟಿದಂತಹ ಒಂದು ಹಕ್ಕಿಯೂ ಕೂಡ ಮರಿಗಳೊಂದಿಗೆ ವಾಸ ಮಾಡುತ್ತಾ ಇತ್ತಂತೆ. ಇದ್ದಕ್ಕಿದ್ದಂತೆ ಸಿಡಿಲು ಬಡಿದು ಆ ಒಣಗಿದ ಮರ ಬೆಂಕಿಗೆ ಆಹುತಿ ಆಯಿತು. ಬುಡದಲ್ಲಿ ಆಶ್ರಯ ಪಡೆದಿದ್ದಂತಹ ಮನುಷ್ಯರು ಏನು ಮಾಡಿದರು? ಎದ್ದು ಓಡಿದರು. ಯಾಕೆ? ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗದಿರಲಿ ಅಂತ ಓಡಿದರಂತೆ. ಹಕ್ಕಿ ಹಾರಿತಂತೆ. ಹಾರಿ ಹೋಗಿ ಹತ್ತಿರದಲ್ಲೇ ಹರಿಯುತ್ತಾ ಇದ್ದಂತಹ ಆ ನದಿಯಿಂದ ನೀರನ್ನು ತನ್ನ ಕೊಕ್ಕಿನಲ್ಲಿ ತುಂಬಿಸಿ ಬಂದು ಬೆಂಕಿಗಾಹುತಿಯಾದಂತಹ ಮರದ ಮೇಲೆ ಚಿಮುಕಿಸುತ್ತಾ ಇತ್ತಂತೆ. 1 ಸಲ ಓಡಿತು, 2ನೇ ಸಲ ಹಾರಿತು, 3ನೇ ಸಲವೂ ಹಾರಿತು, 4ನೇ ಬಾರಿಯೂ ಕೂಡ ಹೀಗೆ ಮಾಡುತ್ತಿದ್ದುದನ್ನು ಗಮನಿಸಿದಂತಹ ಒಬ್ಬ ಮನುಷ್ಯ
ಆ ಹಕ್ಕಿಯನ್ನು ಉದ್ದೇಶಿಸಿ ಕೇಳಿದನಂತೆ. ಹಕ್ಕಿ, ನೀನು ಮನಸ್ಸು ಮಾಡಿದರೆ ಈ ಬೆಂಕಿಯನ್ನು ಆರಿಸುವುದಕ್ಕೆ, ನಂದಿಸುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕೊಕ್ಕು ಇಷ್ಟು ಚಿಕ್ಕದು, ಅದರಲ್ಲಿ ತುಂಬಿದರೆ ಎಷ್ಟು ಪ್ರಮಾಣದ ನೀರನ್ನು ತುಂಬಿಸಬಹುದು. ನಿನ್ನ ಪ್ರಯತ್ನ ವ್ಯರ್ಥ ಅಂತ ಹೇಳಿತು. ಆಗ ಹಕ್ಕಿ ಹೇಳಿತಂತೆ, ಯಾರು ನನಗೆ ಆಶ್ರಯವನ್ನು ಕೊಟ್ಟರೋ ಅವರನ್ನು ಕಾಪಾಡುವಂತಹ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾದರೆ ಮನುಷ್ಯರು ಮಾಡಿದ್ದೇನು? ಮನುಷ್ಯರು ಸ್ವಾರ್ಥಪರರಾಗಿ ತನ್ನ ಏಳಿಗೆಯನ್ನು, ತನ್ನ ಅಭಿವೃದ್ಧಿಯನ್ನು ಮಾತ್ರ, ನಾನು ಬೆಂಕಿಗೆ ಆಹುತಿಯಾಗಬಾರದು ಅಂತ ಚಿಂತಿಸಿದ. ಹಕ್ಕಿ ಹಾಗಲ್ಲ. ಒಂದು ಸಣ್ಣ ಪ್ರಾಣಿ, ಒಂದು ಸಣ್ಣ ಹಕ್ಕಿಯೂ ಕೂಡ ತಾನು ಶ್ರೇಷ್ಠ ಅಂತ ನಂಬುವಂತಹ ಮನುಷ್ಯನಿಗೆ ಪಾಠವನ್ನು ಕಲಿಸಿತು. ಹಾಗೆ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು, ನಿಮ್ಮ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಅಂತ ಹೇಳುವುದಕ್ಕೆ ರಾಮಾಯಣವು, ಮಹಾಭಾರತವು, ಭಾಗವತವು ಇರುವುದು. ಹಾಗಾಗಿಯೇ ಅದು ಈ ಕಾಲಕ್ಕೆ ಪ್ರಸ್ತುತ. ಮಹಾಭಾರತ ಹೇಗೆ ಪ್ರಸ್ತುತ ಆಗುವುದು? ನಾವು ಅನೇಕ ವಿಷಯಗಳಲ್ಲಿ ಬಹಳ ಬೇಗ ಖಿನ್ನತೆಗೊಳಗಾಗ್ತೇವೆ, ಬೇಸರ ಆಗ್ತದೆ ನಮಗೆ. ಯಾವ ವಿಷಯಗಳಿಗೆಲ್ಲ ನೀವು ಬೇಸರ ಪಟ್ಟುಕೊಳ್ತೀರಿ? ಹೇಳ್ತೀರಾ ಯಾರಾದರೂ? ಯಾವೆಲ್ಲ ವಿಷಯಗಳಿಗೆ ನಾವು ಬೇಸರ ಪಟ್ಟುಕೊಳ್ತೇವೆ ಹೇಳಿ? ಸಿನಿಮಾ ಟಿಕೆಟ್ ಸಿಗದಿದ್ದಾಗ, ಇಂಟರ್ನೆಟ್ ಇಲ್ಲದಾಗ, ಇನ್ಸ್ಟಾಗ್ರಾಮು ಆನ್ ಆಗೋದಿಲ್ಲ ಅಲ್ವಾ? ನಾವು ಹೇಳಿದ ತಿಂಡಿಯನ್ನು ತಾಯಿ ಮಾಡಲಿಲ್ಲ ಮನೆಯಲ್ಲಿ, ಬಸ್ ಮಿಸ್ ಆಯಿತು, ಇಲ್ಲಿ ಕಡಿಮೆ ಅಂಕ ಬಂತು ಅಂತ ಯಾರಾದರೂ ಬೇಸರ ಪಟ್ಟುಕೊಂಡಿದ್ದವರಿದ್ದಾರಾ? ಯಾರೂ ಇಲ್ಲ. ಅಂದರೆ ನಿಮಗೆಲ್ಲರಿಗೂ ಉತ್ತಮ ಅಂಕ ಬರ್ತಾ ಇದೆ ಅಂತ ಅರ್ಥವಾ? ಅಥವಾ ಎಷ್ಟು ಅಂಕ ಬಂತು ನಮಗೆ ಅದರಲ್ಲಿ ತೃಪ್ತಿ ಇದೆ ಅಂತ ಅರ್ಥವಾ? ತೃಪ್ತಿ ಇದೆ. ಖಂಡಿತವಾಗಿಯೂ ತೃಪ್ತಿ ಇರಬಾರದು. ಯಾವಾಗ ನಮಗೆ ತೃಪ್ತಿ ಆಗ್ತದೋ ಆವಾಗ ನಮ್ಮ ಬೆಳವಣಿಗೆ ಕುಂಠಿತ ಆಗ್ತದೆ. ನಾವು ನಮ್ಮ ಕರ್ತವ್ಯ ಏನು, ಯಾಕಾಗಿ ಈ ಕಾಲೇಜಿಗೆ ಬಂದಿದ್ದೇವೆ, ಯಾಕಾಗಿ ಈ ಹರಿಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ, ಇದನ್ನು ಅರಿತುಕೊಂಡು ವ್ಯವಹರಿಸಬೇಕು. ನಿಮ್ಮ ತಂದೆ ತಾಯಿಯ ಆಶೋತ್ತರಗಳೇನು? ನೀವು ಹೇಳಿದ್ರಲ್ಲ, ನಮಗೆ ತೃಪ್ತಿ ಇದೆ, 100ರಲ್ಲಿ 40 ಮಾರ್ಕು ಬಂದರೆ ಸಾಕು, ಅಥವಾ 80 ಮಾರ್ಕು ಬಂದರೆ ಸಾಕು. ಇದೇ ಪ್ರಶ್ನೆಯನ್ನು ನಿಮ್ಮ ತಂದೆ ಹತ್ರ ಅಥವಾ ತಾಯಿ ಹತ್ರ ಕೇಳಿ ನೋಡಿ, ಅವರು ಸಾಕು ಅಂತ ಹೇಳ್ತಾರಾ? ಇಲ್ಲ. ಆಗ ಈ ಹಕ್ಕಿಯ ಕತೆ ನೆನಪಾಗಬೇಕು. ನಮ್ಮ ನಮ್ಮ ಕರ್ತವ್ಯವೇನು ಅದನ್ನು ನಾವು ಮಾಡಬೇಕು. ನಾವು ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ 25 ವರ್ಷಗಳು ತುಂಬ ಕಷ್ಟಪಟ್ಟು ಓದಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಿ ಒಳ್ಳೆಯ ಉದ್ಯೋಗಕ್ಕೆ ಸೇರಿ, ಹುಡುಗಿ ಆದರೆ ಒಳ್ಳೆ ವಿರಾಟ್ ಕೊಹ್ಲಿ ಆಗಿದ್ದ ಗಡ್ಡ ಇದ್ದ ಒಬ್ಬ ಗಂಡನನ್ನು ಮದುವೆಯಾಗಿ, ಹುಡುಗಿ ಆದರೆ ಯಾರ ಉದಾಹರಣೆ ಹೇಳಬೇಕು? ಯಾರ ಉದಾಹರಣೆ ಹೇಳಬೇಕು? ಯಾರೋ ಒಬ್ಬರು. ಯಾಕಂದರೆ ಪ್ರತಿ ವರ್ಷ ಇದು ಬದಲಾಗ್ತಾ ಇರ್ತದೆ ಅಲ್ವಾ? ಯಾವುದು ಹೆಂಡತಿ ಅಲ್ಲ ಹೇಳಿದ್ದು, ಹೀರೋಯಿನ್ಗಳು ಬದಲಾಗ್ತಾ ಇರ್ತದೆ. ಯಾರ ಹೆಸರಂತ ಹೇಳೋದು? ನಮಗೆ ಯಾರು ರೋಲ್ ಮಾಡೆಲ್ ಆಗಬೇಕು, ಯಾರಾಗಬೇಕು? ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದವರು ನಮಗೆ ಮಾಡೆಲ್ಗಳಾಗಬೇಕು. ನಾವು ಕೆಲವೊಮ್ಮೆ ಸಿನಿಮಾಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಹೊರಗೆ ಬಂದ ಮೇಲೆ ನಮಗೆ ಸಲ್ಮಾನ್ ಖಾನ್ನಾಗೆ ಆಗಬೇಕು ಅಂತ ಅನ್ನಿಸ್ತದೆ ಅಲ್ವಾ? ಹೀರೋಯಿನ್ನು ಡ್ಯಾನ್ಸ್ ಮಾಡೋದು ನೋಡಿ ನಾನು ಕೂಡ ಹೀರೋಯಿನ್ ಆಗಬೇಕು ಅಂತ ಕನಸು ಕಾಣುವವರು ನಾವೆಲ್ಲ ಅಲ್ವಾ? ಸುಳ್ಳು ಹೇಳಬೇಡಿ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಿಮ್ಮಷ್ಟು ಒಳ್ಳೆಯ ಮಕ್ಕಳನ್ನು ನಾನು ನೋಡಲೇ ಇಲ್ಲ. ಅದು ನಮ್ಮ ಆಸೆ ಏನಿದೆ ಅಂತ 4 ಮಂದಿಯ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಲ್ವಾ? ಖಂಡಿತವಾಗಿಯೂ ಇದು ತಪ್ಪು. ತಲೆ ಎತ್ತಿ ನಿಂತು ನೀವು ಹೇಳಬೇಕು, ನಾನು ಮುಂದೆ ಹೀಗೆ ಆಗಬೇಕು ಅಂತ ಇದ್ದೇನೆ, ಸಿನಿಮಾ ನಟಿ ಆಗಬೇಕು ಅಂತ ಇದ್ದೇನೆ ಅಂತ ಹೇಳುವುದಕ್ಕೆ ನೀವು ನಾಚಿಕೆ ಪಡಬೇಕಾದ ಅಗತ್ಯವೇ ಇಲ್ಲ. ಯಾಕೆ? ಸಿನಿಮಾ ನಟಿ ಆಗುವುದು ಕೆಟ್ಟ ಕೆಲಸವ ಅಲ್ಲ, ಅವರವರ ಪ್ರತಿಭೆಯಿಂದ ಮೇಲೆ ಬರಬೇಕು. ಹಾಗೆ ಒಂದು ಉದಾಹರಣೆ ಹೇಳ್ತೇನೆ. ಇಲ್ಲಿಂದ ನಮಗೆ ಮೇಲೆ ಬರಬೇಕು. ಹೇಗೆ ಬರುವುದು? ನಾವೇ ನಡ್ಕೊಂಡು ಬರಬೇಕು ಅಲ್ವಾ? ಇನ್ನೊಬ್ಬರು ಹೊತ್ತುಕೊಂಡು ಬರ್ತೇನೆ ಅಂತ ಹೇಳ್ತಾರೆ, ತುಂಬ ಸಂತೋಷ ಆಗ್ತದೆ. ಹೊತ್ತುಕೊಂಡು ಬಂದಲ್ಲ, ನಾವು ಏನಾಯಿತು? ನಾವು ಅಂಗವಿಕಲರಾದೆವು. ಅಂಗವೈಕಲ್ಯ ಇದ್ದವರನ್ನು ಮಾತ್ರ ಇನ್ನೊಬ್ಬರು ಹೊತ್ತುಕೊಂಡು ಬರುವುದು.
ನಾವು ಕಷ್ಟಪಟ್ಟು ಸಾಧನೆಯಿಂದ ಮೇಲೆ ಬರಬೇಕು. ಇದಕ್ಕೆ ದಾರಿ ಯಾವುದು ಅಂತಂದರೆ ಭಗವದ್ಗೀತೆ. ಹೇಳಿ, ಹೇಗೆ ನಮಗೆ ಭಗವದ್ಗೀತೆ ಪ್ರೇರಣೆಯನ್ನು ಕೊಡುತ್ತದೆ ಅಂತಂದರೆ, ಜೀವನದಲ್ಲಿ ಹತಾಶನಾಗಿ ಎದುರಿಗಿದ್ದ ದ್ರೋಣಾಚಾರ್ಯರನ್ನು, ಕೃಪಾಚಾರ್ಯರನ್ನು, ಅಶ್ವತ್ಥಾಮರನ್ನು, ಅಜ್ಜ ಭೀಷ್ಮರನ್ನು ಕಂಡಾಗ ಅರ್ಜುನನಿಗೆ ಬಹಳ ಬೇಸರ ಆಗ್ತದೆ. ಇವರೊಂದಿಗೆಲ್ಲ ಹೇಗೆ ಯುದ್ಧ ಮಾಡುವುದು ಅಂತ ಕಣ್ಣೀರು ಹಾಕುವಂತಹ ಅರ್ಜುನನಿಗೋಸ್ಕರ ಕೃಷ್ಣ ಗೀತೆಯನ್ನು ಉಪದೇಶಿಸಿದ. ಇದು ಯಾವತ್ತೋ ಆಗಿ ಹೋದಂತಹ ಘಟನೆ ಅಲ್ವಾ? ಈಗಿನ ಕಾಲಕ್ಕೆ ಇದನ್ನು ಹೇಗೆ ಅನ್ವಯಿಸೋದು ಅಂತಂದರೆ, ಯಾವುದಾದರೂ ಒಂದು ಕಾರಣಕ್ಕೆ ನಾವು ಸೋತಾಗ, ಮನಸ್ಸು ಬೇಸರಗೊಂಡಾಗ ಭಗವದ್ಗೀತೆ ನಮಗೆ ಎಚ್ಚರಿಸುವುದಕ್ಕೆ ಕಾರಣವಾಗ್ತದೆ ಅಂತ ಕೃಷ್ಣ ಹೇಳಿದ. ಅಳುಬೇಡ, ಎದ್ದು ನಿಲ್ಲು, ಧರ್ಮವನ್ನು ರಕ್ಷಿಸುವುದಕ್ಕಾಗಿಯೇ ನೀನಿರುವುದು. ಹಾಗಾಗಿ ಎದುರಿಗೆ ಅಜ್ಜ ಇದ್ದಾರೆ, ಮಾವ ಇದ್ದಾರೆ, ಗುರುಗಳಿದ್ದಾರೆ ಅಂತ ಬೇಸರಿಸಬೇಡ, ಎದ್ದು ಹೋರಾಟವನ್ನು ಮಾಡು ಅಂತ ಹೇಳಿದ್ದು. ಕ್ಲೈಭ್ಯಂ ಮಾಸ್ಮಗಮಃ ಪಾರ್ಥ ನೈತತ್ಯದುಪಪತ್ಯದೆ ತಸ್ಮಾತ್ ಉತ್ತಿಷ್ಟ ಕೌಂತೆಯ ತ್ಯಕ್ತೋತಿಷ್ಟ ಪರಂತಪಃ ಅಂತ ಕೃಷ್ಣ ಹೇಳಿದ. ನಾವು ಏನು ಮಾಡ್ತೇವೆ ಅಂತಂದರೆ, ಏನೋ ಭಗವದ್ಗೀತೆ, ನಮ್ಮ ಜೀವನಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ, ಇವರಿಗೆ ಬೇರೆ ಏನೂ ಕೆಲಸ ಇಲ್ಲ, ಹಾಗಾಗಿ ಇಲ್ಲಿ ಬಂದು ಹರಿಕತೆ ಮಾಡೋದು ಅಂತ ಭಾವಿಸ್ತೇವೆ. ಅಲ್ಲ, ಇದು ನಮ್ಮ ಬದುಕಿನ ಕಥೆ. ನಾವು ಬೇಸರಗೊಂಡಾಗಲೆಲ್ಲ ಪ್ರೇರಣೆ ಕೊಡುವಂತಹ ಕಥೆಗಳನ್ನು ನಾವು ಜನರ ಮುಂದೆ ಸರಳವಾದ ಭಾಷೆಯಲ್ಲಿ ನಿರೂಪಿಸುವುದು, ಇದಕ್ಕೆ ಹರಿಕಥೆ ಅಂತ ಹೇಳುವುದು. ಇಷ್ಟು ಹೊತ್ತು ಹೇಳಿದ್ರಲ್ಲ, ಸರಿಸುಮಾರು 10 ನಿಮಿಷ ಆಯಿತು. ಎಲ್ಲಿ ಉಂಟು ಹರಿಕಥೆ? ಇಷ್ಟು ಉದ್ದ ಯಾಕೆ ಹೇಳಿದ್ದು ಗೊತ್ತಾ? ಹರಿಕಥೆಯಲ್ಲಿ ಪ್ರಮುಖವಾಗಿ 2 ಭಾಗಗಳು. ಒಂದು ಪೀಠಿಕೆ, ಇನ್ನೊಂದು ಹರಿಕಥೆ. ಪೀಠಿಕೆ ಅಂದರೆ ಏನು? ನಾವು ಯಾವ ಕಥೆಯನ್ನು ಹೇಳ್ತೇವೆ, ಆ ಕಥೆ ಕೊಡುವ ಸಂದೇಶ ಏನು, ಆ ಕಥೆಯನ್ನು ಕೇಳುವವರ ಮಾನಸಿಕ ಸಿದ್ಧತೆಯನ್ನು ಮಾಡುವುದಕ್ಕೆ ಪೀಠಿಕೆ ಅಂತ ಹೇಳುವುದು. ಅದಕ್ಕೋಸ್ಕರ ಇಷ್ಟೊತ್ತು ಕಥೆಯನ್ನು ಹೇಳಿದೆ. ಇದು ಉಪಕಥೆಯನ್ನು ಸೇರಿಸಿ ಹೇಳುವಂತಹ ಕ್ರಮ, ಇದಕ್ಕೆ ಪೀಠಿಕೆ ಅಂತ ಹೇಳುವುದು. ಈಗ ಕಥಾ ಪ್ರವೇಶವನ್ನು ಮಾಡೋಣ. ಆಗ್ಬೋದಾ? ಸಾಕಾ? ಬೇಡುವ ಬೇಡುವ ಯಾವ ಕಥೆ ಇವತ್ತು ಹೇಳಲಿಕ್ಕೆ? ವಾಲಿಮೋಕ್ಷವ? ಶರಸೇತು ಬಂಧನ. ಬಂಧನ ಅಂತಂದರೆ ಪೊಲೀಸರು ಬರಬೇಕು ಅಲ್ವಾ? ನೀವೆಲ್ಲ ಪತ್ರಕರ್ತರಾಗ್ಲಿಕ್ಕಿರುವವರಲ್ಲ. ಬಂಧನ, ಅರೆಸ್ಟ್, ಜೂಜುಕೋರರ ಬಂಧನ ಅಂತ ಬರ್ತದಲ್ಲ, ಇಲ್ಲಿ ಪೊಲೀಸ್ ಬರ್ತದ, ನೋಡುವ. ಆಗ್ಬೋದಾ? 5:10ಕ್ಕೆ ಒಂದು ಬಸ್ ಇದೆ, ಆ ಬಸ್ಸಿಗೆ ಹೋಗ್ಬೋದು. ಆಗ್ಬೋದಾ? ಶ್ರವಣ ಮಾಡೋ ಕಥೆಯ, ಶ್ರವಣ ಮಾಡೋ, ಶ್ರವಣ ಮಾಡೋ ಕಥೆಯ, ಶ್ರವಣ ಮಾಡೋ, ಶ್ರವಣ ಮಾಡೋ ನಿತ್ಯ ಭಜಕನು ತಾನೆಂದು, ಶ್ರವಣ ಮಾಡೋ ಕಥೆಯ, ಶ್ರವಣ ಮಾಡೋ, ಶ್ರವಣ ಮಾಡೋ ಕಥೆಯ, ಶ್ರವಣ ಮಾಡೋ. ಇಂದ್ರಪ್ರಸ್ಥದಲ್ಲಿ ಇಂದ್ರನಂದನನು ನೆಲೆಯಾಗುತ್ತಲಿ ಅತಿ ಆನಂದದಲ್ಲಿ. ಇಂದ್ರಪ್ರಸ್ಥದಲ್ಲಿ ಇಂದ್ರನಂದನನು ನೆಲೆಯಾಗುತ್ತಲಿ ಅತಿ ಆನಂದದಲ್ಲಿ. ಅಗ್ರಹಾರವನು ಸೂರೆಗೊಳ್ಳುತ್ತೀಹ, ಅಗ್ರಹಾರವನು ಸೂರೆಗೊಳ್ಳುತ್ತೀಹ. ತಸ್ಕರರ ನಿಗ್ರಹಿಸಿ ಮುನಿಮತ ಪಾಲಿಸಿ, ತಸ್ಕರರ ನಿಗ್ರಹಿಸಿ ಮುನಿಮತ ಪಾಲಿಸಿ. ಶ್ರವಣ ಮಾಡೋ ಕಥೆಯ, ಶ್ರವಣ ಮಾಡೋ, ಶ್ರವಣ ಮಾಡೋ
ನಿತ್ಯ ಭಜಕನು ತಾನೆಂದು ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ ಶ್ರವಣ ಮಾಡೋ ಕಥೆಯ ಶ್ರವಣ ಮಾಡೋ. ಪಾಂಡವರು ಮತ್ತು ಕೌರವರು ದಾಯಾದಿಗಳು. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಪಾಂಡವರು ಮತ್ತು ಕೌರವರ ನಡುವಿನ ಜಗಳದ ಪ್ರತೀಕವೋ ಎಂಬಂತೆ ಒಂದು ಹೊಸ ನಗರಿ ಒಂದು ಹುಟ್ಟಿಕೊಂಡಿತು. ಆ ನಗರಿಗೆ ಇಂದ್ರಪ್ರಸ್ಥ ಅಂತ ಹೆಸರು. ಇಂದ್ರಪ್ರಸ್ಥವನ್ನು ಪಾಂಡವರಲ್ಲಿ ಜ್ಯೇಷ್ಠ ಅನುಜನಾದಂತಹ ಜ್ಯೇಷ್ಠ ಸಹೋದರನಾದಂತಹ ಯುಧಿಷ್ಠಿರನು ಆಳುತ್ತಾ ಇದ್ದಂತಹ ಕಾಲ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಓಡಿ ಬಂದ ಓರ್ವ ದೂತನು ಅರ್ಜುನನನ್ನು ಎಬ್ಬಿಸಿ ಹೇಳಿದನಂತೆ, ಅರ್ಜುನ ದೇವರೇ, ನಮ್ಮ ನಗರಿಗೆ ಬಳಿಯಲ್ಲೇ ಇರುವಂತಹ ಬ್ರಾಹ್ಮಣರ ಅಗ್ರಹಾರಕ್ಕೆ ತಸ್ಕರರು ಬಂದಿದ್ದಾರೆ. ತಸ್ಕರರು ಅಂದರೆ ಏನು? ಚೋರರು, ಕಳ್ಳರು ಬಂದಿದ್ದಾರೆ. ಬ್ರಾಹ್ಮಣರಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ, ಗೋವುಗಳನ್ನು ಅಪಹರಿಸ್ತಾ ಇದ್ದಾರೆ. ದಯವಿಟ್ಟು ಬಂದು ನಮ್ಮನ್ನು ಕಾಪಾಡಿ ಅಂತ ಮೊರೆಯಿಟ್ಟನಂತೆ. ಇದನ್ನು ಕೇಳಿ ಕೋಪೋದ್ರಿಕ್ತನಾದಂತಹ ಅರ್ಜುನನು, ಏನು ತಸ್ಕರರೇ? ತಸ್ಕರರು ಯಾಕೆ ಬರ್ತಾರೆ? ಅದು ಬ್ರಾಹ್ಮಣರ ಅಗ್ರಹಾರಕ್ಕೆ. ಅಗ್ರಹಾರ ಅಂತಂದ್ರೇನು? ಬ್ರಾಹ್ಮಣರೇ ವಾಸವಾಗಿರುವಂತಹ ಪ್ರದೇಶ, ಅದಕ್ಕೆ ಅಗ್ರಹಾರ ಅಂತ ಹೇಳುವುದು. ಬ್ರಾಹ್ಮಣರ ಮನೆಯಲ್ಲಿ ಕದಿಯುವುದಕ್ಕೆ ಏನಿದೆ? ಇದು ದ್ವಾಪರ ಯುಗದ ಕಥೆಯಾದ್ದರಿಂದ ಬ್ರಾಹ್ಮಣರೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಜೀವನವನ್ನು ನಡೆಸುತ್ತಿರುವುದರಿಂದ ಅವರ ಮನೆಯಲ್ಲಿ ಸಿಕ್ಕಿದರೆ ಏನು ಸಿಗ್ಬೋದು? ಹಾಲು, ಮಜ್ಜಿಗೆ, ತುಪ್ಪ ಸಿಗ್ಬೋದು. ಈ ತುಪ್ಪವನ್ನು ಕದಿಯುವುದಕ್ಕೆ, ಹಾಲನ್ನು ಕದಿಯುವುದಕ್ಕೆ ಕಳ್ಳರು ಬರ್ತಾರೆ? ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಇದರಲ್ಲಿ ಬೇರೆ ಏನೋ ಷಡ್ಯಂತರ ಇದೆ. ಯಾರ ಷಡ್ಯಂತರ ಇದೆ ಅಂತಂದರೆ ಕುರುರಾಯನ ಷಡ್ಯಂತರ ಇದೆ. ಏನೋ ಪಿತೂರಿ ಮಾಡಿದ್ದಾನೆ ಕೌರವ. ಬಹುಶಃ ಹೀಗಿರಬಹುದೇ. ಧರ್ಮರಾಯ ಅಥವಾ ಯುಧಿಷ್ಠಿರನು ಆಳ್ವಿಕೆ ಮಾಡುತ್ತಾ ಇರುವಂತಹ ಈ ಇಂದ್ರಪ್ರಸ್ಥದಲ್ಲಿ ಬ್ರಾಹ್ಮಣರಾಗಲಿ ಗೋವುಗಳಾಗಲಿ ಸುರಕ್ಷಿತವಲ್ಲ, ಇಲ್ಲಿ ಅರಾಜಕತೆ ಇದೆ ಎಂಬುದನ್ನು ತೋರಿಸುವುದಕ್ಕಾಗಿಯೇ ಬಹುಶಃ ಕೌರವ ಮಾಡಿದ ಪಿತೂರಿ ಇರಬೇಕು. ಹಾಗಾಗಿ ಬಂದವರು ಯಾರೇ ಇರಲಿ ಅವರನ್ನು ಸದೆಬಡಿಯುವುದು ರಾಜಕುಮಾರನಾಗಿಯೂ ಜನ್ಮತಃ ಕ್ಷತ್ರಿಯನಾಗಿಯೂ ನನ್ನ ಕರ್ತವ್ಯವಲ್ಲವೇ? ಅದಕ್ಕಾಗಿ ಇದೋ ಈಗಿಂದೀಗಲೇ ಆಯುಧವನ್ನು ಧರಿಸಿ ಅವರನ್ನು ನಿಗ್ರಹಿಸುವುದಕ್ಕಾಗಿ ಮುನ್ನಡೆಯುತ್ತೇನೆ ಅಂತ ಹೊರಟನಂತೆ. ಹೌದಲ್ಲ, ಬಂದವರು ತಸ್ಕರರೇ ಆಗಿರಲಿ ಯಾರೇ ಆಗಿರಲಿ ಅವರನ್ನು ಸದೆ ಬಡಿಯುವುದಕ್ಕೆ ಆಯುಧ ಬೇಕಲ್ಲ. ಎಲ್ಲಿದೆ ಆಯುಧ? ಓಹೋ, ಅದು ಅಲ್ಲೇ ಒಂದು ಶಯ್ಯಾಗೃಹ ಕಾಣಿಸ್ತಾ ಇದೆಯಲ್ಲ. ನನ್ನ ಅಣ್ಣನಾದಂತಹ ಯುಧಿಷ್ಠಿರನು ಆತನ ಮಡದಿಯಾದಂತಹ ದ್ರೌಪದಿಯೊಡನೆ ಮಲಗಿ ನಿದ್ರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಆಯುಧಗಳು ಅಣ್ಣನ ಶಯ್ಯಾಗೃಹದಲ್ಲಿದೆ. ನೇರವಾಗಿ ಹೋಗಿ ಆಯುಧಗಳನ್ನು ಸಂಗ್ರಹಿಸುವುದು ಸರಿಯಲ್ಲ. ಯಾಕೆ? ಅಣ್ಣನೂ ಅತ್ತಿಗೆಯೂ ಮಲಗಿರುವಂತಹ ಸಂದರ್ಭಕ್ಕೆ ಯಾರೂ ಕೂಡ ಪ್ರವೇಶಿಸುವುದು ಸರಿಯಲ್ಲ. ನಾರದರು ಒಂದು ಉಪದೇಶವನ್ನು ಮಾಡಿದ್ದಾರೆ. ಏನು ಅಂತಂದರೆ, 5 ಮಂದಿ ಪಾಂಡವರಿಗೆ ಪತ್ನಿ ಒಬ್ಬಳೇ ದ್ರೌಪದಿ. ಯಾವಾಗ ಯುಧಿಷ್ಠಿರನ ಮಡದಿ ಆಗಿರ್ತಾಳೋ 1 ವರ್ಷ ಪರ್ಯಂತ, ಆಗ ಅರ್ಜುನನು, ಭೀಮನು, ನಕುಲ, ಸಹದೇವರು ಆಕೆಯನ್ನು ಅತ್ತಿಗೆಯ ಭಾವದಿಂದಲೇ ನೋಡಬೇಕು. ಮುಂದಿನ ವರ್ಷ ಅವಳು ಭೀಮನ ಹೆಂಡತಿಯೋ, ಅರ್ಜುನನ ಹೆಂಡತಿಯೋ, ನಕಲ ಸಹದೇವರ ಹೆಂಡತಿಯೋ ಆಗುವಾಗ ಯುಧಿಷ್ಠಿರನು ಆಕೆಯನ್ನು ಸಹೋದರನ ಮಡದಿಯಾಗಿಯೇ ನೋಡಬೇಕು. ಒಂದು ವೇಳೆ ಯುಧಿಷ್ಠಿರನಾಗಲಿ ದ್ರೌಪದಿಯಾಗಲಿ ಜೊತೆಗೆ ಮಲಗಿರುವಾಗ ಯಾರಾದರೂ ತಮ್ಮಂದಿರು ಆ ಶಯ್ಯಾಗೃಹವನ್ನು ಪ್ರವೇಶಿಸಿದರು ಅಂತಾದರೆ ಅದು ತಪ್ಪು. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂತಂದರೆ 1 ವರ್ಷ ಪರ್ಯಂತ ತೀರ್ಥಯಾತ್ರೆಗೆ ಹೋಗಬೇಕು. ಇದು ನಾರದ ಮಹರ್ಷಿಗಳು ಮಾಡಿದಂತಹ ನಿಯಮ. ಆದರೆ ಏನು ಮಾಡೋಣ? ಎಲ್ಲ ಆಯುಧವನ್ನು ಯುಧಿಷ್ಠಿರನ ಅಂಕೆಯಲ್ಲೇ ಯಾಕೆ ಇಡಬೇಕು? ಇಲ್ಲಿ ಒಂದು ಸೂಕ್ಷ್ಮ ಇದೆ. ಏನು ಅಂತಂದರೆ,
ಆಯುಧ ಯಾರ ಕೈಯಲ್ಲಿರ್ತದೋ ಅವರಿಗೆ ಯುದ್ಧವನ್ನು ಮಾಡಬೇಕು ಅಂತ ಒಂದು ಪ್ರೇರಣೆಯನ್ನು ಆ ಆಯುಧವೇ ಕೊಡುತ್ತದೆ. ಮನಸ್ಸನ್ನು ಆಯುಧದ ಕೈಗೆ ಕೊಡಬಾರದು. ಅದಕ್ಕಾಗಿ 4 ಪಾಂಡವರೂ ಕೂಡ ಅಣ್ಣನಾದಂತಹ ಯುಧಿಷ್ಠಿರನ ಅಂಕೆಯಲ್ಲಿದ್ದರು ಎಂಬುದು ಅರ್ಥ. ಹಾಗಾಗಿ ಎಲ್ಲ ಆಯುಧವನ್ನು ಅಣ್ಣನಾದಂತಹ ಯುಧಿಷ್ಠಿರ ತನ್ನ ಬಳಿಯಲ್ಲೇ ಇರಿಸಿಕೊಂಡಿದ್ದ. ಏನು ಮಾಡೋಣ? ಧರ್ಮ ಸಂಕಟ. ಅಣ್ಣನೂ ಅತ್ತಿಗೆಯು ಮಲಗಿರುವಂತಹ ಕೋಣೆಗೆ ಪ್ರವೇಶಿಸಿ ಆಯುಧವನ್ನು ತರುವುದೇ, ಅಣ್ಣನನ್ನು ಎಬ್ಬಿಸಿ ಅವನ ಅನುಮತಿಯನ್ನು ಪಡೆದು ತರುವುದೇ? ಅದೂ ಕೂಡ ಭಂಗವೇ, ನಿದ್ರಾಭಂಗ. ಅದೂ ಮಹಾಪಾಪವೇ. ಹಾಗಂತ ಬಂದ ಕಳ್ಳರನ್ನು ಹಾಗೆಯೇ ಬಿಡುವುದೇ? ಸರಿಯಲ್ಲ. ಏನು ಮಾಡುವುದು ಈ ಧರ್ಮ ಸಂಕಟ? ಸರಿ, 3 ಆಯ್ಕೆಗಳಲ್ಲಿ ಒಂದನ್ನು ಆರಿಸಿಕೊಂಡಿದ್ದೇನೆ. ನೇರವಾಗಿ ಅಣ್ಣನಾದಂತಹ ಯುಧಿಷ್ಠಿರನ ಶಯ್ಯಾಗೃಹವನ್ನು ಪ್ರವೇಶಿಸಿ ಗಾಂಧೀವವನ್ನು ಹಿಡಿದು ಅರ್ಜುನನು ನೇರವಾಗಿ ಬಂದು ಕಾದಾಡಿ ಆ ತಸ್ಕರರನ್ನೆಲ್ಲ ಸದೆಬಡಿದು ಯಮನ ಆಲಯ ಕಟ್ಟಿ ಮರುದಿನ ಬೆಳಗ್ಗೆ ಆಗುವಾಗ ಬಂದು ಅಣ್ಣನಾದಂತಹ ಯುಧಿಷ್ಠಿರನಿಗೆ ಕರಗಳನ್ನು ಜೋಡಿಸಿ ಪ್ರಾರ್ಥಿಸಿಕೊಂಡನಂತೆ, ಅಣ್ಣ, ನಿನ್ನ ಅವಗಾಹನೆಗೆ ಬಾರದಂತೆ ಆಯುಧವನ್ನು ಕೊಂಡೊಯ್ದೆ, ತಪ್ಪು ಮಾಡಿದೆ. ಅಂತಹ ಒಂದು ಅನಿವಾರ್ಯತೆ ಬಂದೊದಗಿತು. ಆದರೆ ಏನು ಮಾಡೋಣ? ನಾರದರ ಮಾತು ಸರ್ವತಾ ಉಲ್ಲಂಘನೀಯವಲ್ಲ. ಆದ್ದರಿಂದ ಇದೋ ನಿನ್ನ ಅನುಮತಿಯನ್ನು ಪಡೆದು ಈಗಿಂದೀಗಲೇ ತೀರ್ಥಯಾತ್ರೆಗೆ ಹೊರಡುವೆ ಅಂತ ಹೇಳಿದನಂತೆ. ಇದನ್ನು ಕೇಳಿ ಆಶ್ಚರ್ಯಚಕಿತನಾದಂತಹ ಯುಧಿಷ್ಠಿರ, ತಮ್ಮ ಅರ್ಜುನ, ಯಾವ ಕಾರಣಕ್ಕೂ ನೀನು ಹೋಗಬೇಕಾದ್ದಿಲ್ಲ. ಯಾಕಿಲ್ಲ ಅಂತಂದರೆ, ನೀನು ಕ್ಷತ್ರಿಯನಾಗಿಯೂ ರಾಜಕುಮಾರನಾಗಿಯೂ ಮಾಡಿದ್ದು ಶ್ರೇಯಸ್ಕರದ ಕಾರ್ಯವೇ. ಯಾಕೆ? ಒಂದು ರಾಜ್ಯಕ್ಕೆ ಅಥವಾ ಒಂದು ಆಡಳಿತಕ್ಕೆ ತೊಂದರೆ ಬಂತು ಅಂತ ಆಗುವಾಗ ಕ್ಷತ್ರಿಯರಾದವರು ಬ್ರಾಹ್ಮಣರನ್ನು ಗೋವುಗಳನ್ನು ರಕ್ಷಿಸಬೇಕಾದ್ದು ಧರ್ಮ. ಹಾಗಾಗಿ ನೀನು ಮಾಡಿದ್ದು ಒಳ್ಳೆಯದೇ ಕೆಲಸ, ತೀರ್ಥಯಾತ್ರೆಗೆ ಹೋಗಬೇಕಾದ್ದಿಲ್ಲ ಅಂತ ಹೇಳಿದರಂತೆ. ಅಣ್ಣ, ನಾವು ರಾಜಕುಮಾರರು, ಹೇಳಿದ ಮಾತನ್ನು ನಾವೇ ಅನುಷ್ಠಾನಕ್ಕೆ ತರಲಿಲ್ಲ ಅಂತ ಆದರೆ ಊರಿನವರು ಏನಂತ ಹೇಳಿಯಾರು? ಆದ್ದರಿಂದ ನಾವಿದನ್ನು ಪಾಲಿಸಲೇಬೇಕು. ತೀರ್ಥಯಾತ್ರೆಗೆ ಹೊರಡುತ್ತೇನೆ. 1 ವರ್ಷ ಅಲ್ಲವೇ? 1 ವರ್ಷ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಮುಗಿಯುತ್ತದೆ. ಹಾಗಾಗಿ ಅನುಮತಿಯನ್ನು ಕೊಡು. ಇದೋ ನಿನ್ನ ಪಾದವನ್ನು ಮುಟ್ಟಿದ್ದೇನೆ, ಆಶೀರ್ವಾದವನ್ನು ಮಾಡು, ತೀರ್ಥಯಾತ್ರೆಗೆ ಹೊರಡುತ್ತೇನೆ ಅಂತ ಗಾಂಧೀವ ಸಹಿತನಾಗಿ ತೀರ್ಥಯಾತ್ರೆಗೆ ಹೊರಟನಂತೆ. ಉತ್ತರ ಭಾರತದಲ್ಲಿ ಇರುವಂತಹ ಎಲ್ಲ ತೀರ್ಥಯಾತ್ರೆಗಳನ್ನು, ತೀರ್ಥಕ್ಷೇತ್ರಗಳನ್ನು, ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಇದೋ ಈಗ ಬಂದಿದ್ದೇನೆ. ಇದು ಏನು? ಪುಣ್ಯತಮವಾದಂತಹ ಈ ಪ್ರದೇಶ ಯಾವುದದು? ರಾಮೇಶ್ವರದಲ್ಲಿ ಮಿಂದು ಪುಣ್ಯ ಸ್ನಾನವಾಗೈದು, ರಾಮೇಶ್ವರದಲ್ಲಿ ನಿಂದು ಪುಣ್ಯ ಸ್ನಾನವಾಗೈದು. ನೋಡಿದನು ಕೋಡಗನ, ನೋಡಿದನು ಕೋಡಗನ, ರಾಮೇಶ್ವರದಲ್ಲಿ ಮಿಂದು. ರಾಮೇಶ್ವರದಲ್ಲಿ ಮಿಂದು ಪುಣ್ಯ ಸ್ನಾನವಾಗೈದು. ನೋಡಿದನು ಕೋಡಗನ, ನೋಡಿದನು ಕೋಡಗನ. ಪಾರ್ಥ ಕೇಳಲು ಪೆಸರ, ಆಂಜನೇಯನೆಂಬ ಹೆಸರ. ಪಾರ್ಥ ಕೇಳಲು ಪೆಸರ, ಆಂಜನೇಯನೆಂಬ ಹೆಸರ. ನೋಡಿದನು ಕೋಡಗನ, ನೋಡಿದನು ಕೋಡಗನ. ರಾಮೇಶ್ವರದಲ್ಲಿ ಮಿಂದು ಪುಣ್ಯ ಸ್ನಾನವಾಗೈದು. ರಾಮೇಶ್ವರದಲ್ಲಿ ಮಿಂದು ಪುಣ್ಯ ಸ್ನಾನವಾಗೈದು. ನೋಡಿದನು ಕೋಡಗನ, ನೋಡಿದನು ಕೋಡಗನ. ರಾಮೇಶ್ವರದಲ್ಲಿ ಮಿಂದು. ಆಹಾ, ಎಂತಹ ಪುಣ್ಯ ಸ್ಥಳವನ್ನು, ಎಂತಹ ತೀರ್ಥಕ್ಷೇತ್ರವನ್ನು ಸಂದರ್ಶಿಸುವಂತಹ ಭಾಗ್ಯ ನನಗೊದಗಿ ಬಂತು. ರಾಮೇಶ್ವರ ದಕ್ಷಿಣ ಭಾರತದ ತುತ್ತ ತುದಿ. ರಾಮೇಶ್ವರ, ರಾಮನು ಈಶ್ವರನು ಸಂಗಮಿಸಿದಂತಹ ಪುಣ್ಯಭೂಮಿ ಇದು. ಈ ಪ್ರದೇಶಕ್ಕೆ ಧನುಷ್ಕೋಟಿ ಎಂಬುದಲ್ಲವೇ ಹೆಸರು? ಧನುಷ್ಕೋಟಿ ಅಂದರೆ ಏನು?
ಕೇಳಿದ್ದೇನೆ, ಮರ್ಯಾದಾ ಪುರುಷೋತ್ತಮನೆನಿಸಿಕೊಂಡಂತಹ ಶ್ರೀರಾಮಚಂದ್ರ ತನ್ನ ಧನುಸ್ಸಿನ ಕೊಡಿಯನ್ನು ಇಲ್ಲಿ ಊರಿದ್ದಾನೆ, ಹಾಗಾಗಿ ಇಲ್ಲಿಗೆ ಧನುಷ್ಕೋಟಿ ಅಂತ ಹೆಸರು. ಯಾರೆಲ್ಲ ಪುಣ್ಯ ಸಂಚಯನಕ್ಕಾಗಿ ಇಲ್ಲಿಗೆ ಬರುತ್ತಾರೋ ಅವರೆಲ್ಲ ಆ ಶ್ರೀರಾಮನನ್ನು ನೆನೆದು ಮನಸ್ಸಿನಲ್ಲಿ ಇರಬಹುದಾದಂತಹ ಕಲ್ಮಶಗಳನ್ನು ತೊಳೆದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಹೋಗುವುದನ್ನು ನೋಡುತ್ತಾ ಇದ್ದೇನಲ್ಲ. ಆಹಾ, ಎಂತಹ ಪುಣ್ಯಕ್ಷೇತ್ರ, ಎಂತಹ ಪುಣ್ಯಕ್ಷೇತ್ರವಿದು. ಇಲ್ಲಿಗೆ ಬಂದಂತಹ ನಾನೇ ಧನ್ಯ. ಏನದು? ಮರಳ ರಾಶಿಯಲ್ಲಿ, ಈ ಸಮುದ್ರದ ಬದಿಯಲ್ಲಿ ಏನೋ ಒಂದು ಪ್ರಾಣಿ ಬಿದ್ದ ಹಾಗೆ ಕಾಣುತ್ತಾ ಇದೆ ಅಲ್ಲ. ಏನಿದು? ಕುತೂಹಲ ಹೆಚ್ಚಾಗ್ತಾ ಇದೆ ನನಗೆ. ಯಾವುದೋ ಒಂದು ಮಂಗನೇ ಇರಬೇಕು. ಯಾವುದಿದು ಮಂಗ? ಬಹುಶಃ ಹೀಗಿರಬಹುದು. ಹೇಗೆ ಅಂತಂದರೆ, ಪುಣ್ಯ ಕ್ಷೇತ್ರವನ್ನು ಸಂದರ್ಶಿಸಿದಂತಹ ಈ ಮಂಗ ಈ ಸೆಕೆಯನ್ನು ತಾಳಿಕೊಳ್ಳಲಾರದೆ, ಕುಡಿಯುವುದಕ್ಕೆ ಏನೂ ಸಿಗದೆ ಪ್ರಾಯಶಃ ಬಳಲಿ ಆಯಾಸದಿಂದ ಈ ಮರಳ ರಾಶಿಯಲ್ಲಿ ಬಿದ್ದಿರಬಹುದು. ಇಲ್ಲದೆ ಹೋದರೆ ಸುಡುತ್ತಿರುವಂತಹ ಈ ಮರಳಿನ ಮೇಲೆ ಯಾವುದಾದರೂ ಮಂಗ ಹೀಗೆ ಬಿದ್ದುಕೊಂಡಿರುವುದಕ್ಕೆ ಸಾಧ್ಯವೇ? ತೀರಾ ಹತ್ತಿರಕ್ಕೆ ಹೋಗ್ತೇನೆ, ನೋಡ್ತೇನೆ. ಯಾರದು? ಹಾಗಾದರೆ ಉಸಿರಾಟ ಇದೆ ಅಂತ ಗೊತ್ತಾಯಿತು. ಮಂಗ ಉಸಿರಾಡ್ತಾ ಇದೆ. ತೀರಾ ಹತ್ತಿರಕ್ಕೆ ಹೋಗಿ ನನ್ನಿಂದ ಏನಾದರೂ ಉಪಕಾರವನ್ನು ನಿರೀಕ್ಷಿಸ್ತಾ ಇಲ್ಲಿ ಬಿದ್ದಿರಬಹುದೇ? ಕ್ಷತ್ರಿಯನಾದಂತಹ ನಾನು ಯಾರು ಆಶ್ರಯವನ್ನು ಬೇಡಿ ಬರ್ತಾರೋ ಅವರಿಗೆ ಆಶ್ರಯವನ್ನು ಕೊಡುವುದು ನನ್ನ ಧರ್ಮವೇ ಅಲ್ವೇ? ಅದಕ್ಕಾಗಿ ಮಂಗನ ಬಳಿಗೆ ಹೋಗಿ ಕೇಳ್ತೇನೆ, ಅಯ್ಯ, ಮಾತನಾಡುವುದಿಲ್ಲಲ್ಲ ಈ ಮಂಗ. ಅಯ್ಯ, ಮಾತನಾಡುವುದಿಲ್ಲ. ಏನೋ ಒಂದು ಮಂತ್ರವನ್ನು ಜಪಿಸುವ ಹಾಗೆ ಅದರ ತುಟಿ ಮೆಲ್ಲನೆ ಅಲುಗಾಡುತ್ತಾ ಇದೆಯಲ್ಲ. ಏನನ್ನು ಉಚ್ಚರಿಸ್ತಾ ಇರಬಹುದು? ಮೆಲ್ಲನೆ ಇನ್ನಷ್ಟು ಬಳಿಗೆ ಹೋಗಿ ಯಾವ ಮಂತ್ರವನ್ನದು ಹೇಳ್ತಾ ಇದೆ ಕೇಳೋಣ. ಏನದು? ನಾನಿನ್ನ ದಾಸನಯ್ಯ, ನಾನಿನ್ನ ದಾಸನಯ್ಯ, ಸೀತಾರಾಮ ನಾನಿನ್ನ ದಾಸನಯ್ಯ, ನಾನಿನ್ನ ದಾಸನಯ್ಯ, ಸೀತಾರಾಮ ನಾನಿನ್ನ ದಾಸನಯ್ಯ, ನಾನಿನ್ನ ದಾಸನಯ್ಯ. ನಾನು ನಿನ್ನಯ ದಾಸನಹುದು, ನೀನು ಈ ಜಗದೀಶನಹುದು. ನಾನು ನಿನ್ನಯ ದಾಸನಹುದು, ನೀನು ಈ ಜಗದೀಶನಹುದು. ಭಾನುಕೋಟಿ ಪ್ರಕಾಶನೆ, ಸಂಗೀತನಾದ ವಿನೋದ ರಂಗ. ನಾನಿನ್ನ ದಾಸನಯ್ಯ, ಸೀತಾರಾಮ ನಾನಿನ್ನ ದಾಸನಯ್ಯ. ಮತಿಹೀನ ನಾನಾದೆನೆ, ಮತಿಹೀನ ನಾನಾದೆನೆ, ಶಾಶ್ವತ ಸದ್ಗತಿ ನೋಡದೆ ಹೋದೆನೆ. ಹಿತವ ಪಾಲಿಸಬೇಕು ಶ್ರೀ ಪತಿತ ಪಾವನ ರಂಗನಾಯಕ, ಸತಿಶಿರೋಮಣಿ ಪರಮ ಸೀತಾ ಪತಿಯ ನಾಮದ ಸುತನ ಕಾಣೆ. ನಾನಿನ್ನ ದಾಸನಯ್ಯ, ಸೀತಾರಾಮ ನಾನಿನ್ನ ದಾಸನಯ್ಯ, ನಾನಿನ್ನ ದಾಸನಯ್ಯ, ನಾನಿನ್ನ
ಎಷ್ಟು ಚೆನ್ನಾಗಿ ಮಂಗ ಹಾಡ್ತದಲ್ವ. ನನ್ನನ್ನು ನೋಡೋದು ಯಾಕೆ? ನಾನು ಕಥೆ ಮಂಗನನ್ನು ಹೇಳಿದ್ದು. ಎಷ್ಟು ಚೆನ್ನಾಗಿ ಮಂಗ ಹಾಡ್ತದೆ ಅಂತ ಹೇಳೋದು ಹೌದು ಅಂತ ಹೇಳಿದ್ರಿ. ಮಂಗ ಯಾವುದೋ ಒಂದು ನಾಮವನ್ನು ಉಚ್ಚರಿಸ್ತಾ ಅಲ್ಲಿ ಮಲಗಿಕೊಂಡಿದೆ. ಅರ್ಜುನನ್ನು ಗಮನಿಸಿ ತೀರಾ ಹತ್ತಿರಕ್ಕೆ ಹೋಗಿ ಕೇಳಿದನಂತೆ, ಅಯ್ಯ ಕಪಿಯೇ, ಯಾಕೆ ಹೀಗೆ ಬಿದ್ದುಕೊಂಡಿದ್ದಿ ಅಂತ ಕೇಳುವಾಗ ಮೆಲ್ಲನೆ ಅದುವರೆಗೆ ಕಣ್ಣು ಮುಚ್ಚಿ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಂತಹ ಆ ಮಂಗ ಮೆಲ್ಲನೆ ಕಣ್ಣನ್ನು ತೆರೆದು ಅರ್ಜುನನನ್ನೊಮ್ಮೆ ನೋಡಿ ಕೇಳಿತಂತೆ, ಅಯ್ಯ, ವೃದ್ಧಾಪ್ಯದಲ್ಲಿ ಯಾರಲ್ಲೂ ಮಾತನಾಡುವಂತಹ ಆಸಕ್ತಿ ನನ್ನಲ್ಲಿ ಉಳಿದಿಲ್ಲ. ವೃದ್ಧ ನಾನು. ಇನ್ನು ಮಾತಾಡಿ ಏನು ಆಗುವುದಕ್ಕೆ? ಏನೆಲ್ಲ ಕಾರ್ಯಗಳನ್ನು ನಾನು ಮಾಡಬೇಕಾಗಿದೆಯೋ ಅದನ್ನೆಲ್ಲ ಮಾಡಿ ಮುಗಿಸಿ ಆಗಿದೆ. ಈಗ ಒಬ್ಬನ ನಿರೀಕ್ಷೆಯಲ್ಲಿ ಹೀಗೆ ಸಮುದ್ರದ ಬದಿಯಲ್ಲಿ ಬಂದು ಒಂದು ನಾಮವನ್ನು ಉಚ್ಚರಿಸ್ತಾ ಇಲ್ಲಿ ಬಿದ್ದುಕೊಂಡಿದ್ದೇನೆ. ನನ್ನನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡಬೇಡಪ್ಪ, ದಯವಿಟ್ಟು ಹೋಗು. ಕ್ಷತ್ರಿಯ ಕುಮಾರನೇ, ನನ್ನನ್ನು ಮಾತನಾಡಿಸಿ ನಿನಗಾಗುವಂತಹ ಪ್ರಯೋಜನವಾದರೂ ಏನು? ಅದಕ್ಕಾಗಿ ಮುಂದಕ್ಕೆ ನಡೆ ಅಂತ ಹೇಳಿದನಂತೆ. ಅಯ್ಯ ವೃದ್ಧ ವಾನರ, ಈ ಕಾಲಕ್ಕೆ ಇಲ್ಲಿ ನಿಲ್ಲುವುದಕ್ಕೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಬಿದ್ದುಕೊಂಡಿದ್ದೀಯಲ್ಲ, ನಿನಗೆ ನನ್ನಿಂದ ಏನಾದರೂ ಸಹಾಯ ಆಗಬೇಕು ಅಂತಾದರೆ ಹೇಳು, ನಾನು ನಿನಗೆ ಸಹಾಯವನ್ನು ಮಾಡುವೆ. ಏನಾಗಬೇಕು, ಯಾರು ನೀನು ಅಂತ ಹೇಳು ಅಂತ ಹೇಳುವಾಗ, ಎಷ್ಟು ವರ್ಷಗಳಿಂದ ಇಲ್ಲಿ ಬಿದ್ದುಕೊಂಡಿದ್ದೇನೋ ನನಗೇ ಗೊತ್ತಿಲ್ಲ. ಯಾರೂ ಈವರೆಗೆ ನನ್ನನ್ನು ಮಾತನಾಡಿಸಿದ್ದಿಲ್ಲ. ನಾನು ಕೂಡ ಯಾರನ್ನೂ ನೋಡಿದವನಲ್ಲ. ಎಷ್ಟೋ ಮಂದಿ ಇದು ಪುಣ್ಯಕ್ಷೇತ್ರವಾದ್ದರಿಂದ ಬರ್ತಾರೆ ಹೋಗ್ತಾರೆ. ಯಾರಲ್ಲಿಯೂ ಇಲ್ಲದಂತಹ ಒಂದು ವಿಶೇಷವಾದಂತಹ ಕುತೂಹಲ ನಿನ್ನಲ್ಲಿ ಗಮನಿಸಿದೆ. ಆ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಪ್ರಶ್ನೆಗೆ ಉತ್ತರಿಸ್ತೇನೆ. ಈ ಪ್ರಶ್ನೆಗೆ ಉತ್ತರಿಸಿದ ಮೇಲೆ ಯಾವ ಉದ್ದೇಶಕ್ಕೆ ಬಂದಿದ್ದೀಯೋ ಆ ಉದ್ದೇಶಕ್ಕೆ ಹೋಗು. ದಯವಿಟ್ಟು ನನಗೆ ಇನ್ನು ಮುಂದೆ ಪ್ರಶ್ನೆಗಳನ್ನು ಕೇಳಬೇಡ. ನನ್ನ ಹೆಸರು ಏನು, ನಾನು ಯಾರು ಅಂತ ಕೇಳಬೇಕಲ್ವೇ? ನಾನು ರಾಮಾಯಣದ ಕಾಲದಲ್ಲಿದ್ದಂತಹ ಹನುಮಂತ ಅಂತ ಹೇಳಿದನಂತೆ. ಏನು, ರಾಮನ ಬಂಟ ಹನುಮಂತ ಅಂತ ನಾನು ಕೇಳಿದ್ದೇನೆ, ಆ ಹನುಮಂತನ ಅಂತ ಅರ್ಜುನ ಕುತೂಹಲದಿಂದ ಕೇಳಿದನಂತೆ. ಹೌದು, ಅದೇ ಹನುಮಂತ ನಾನು. ಇದನ್ನು ಕೇಳಿ ನಗಾಡಿದಂತಹ ಅರ್ಜುನ ಹೇಳಿದನಂತೆ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಹೇಳಿ ಮುಂದೆ. ಹಾಸ್ಟೆಲ್ ವಾತಾತ್ಮಜಂ ವಾನರಯೂಥ ಮುಖ್ಯಂ ಅಂತ ಹೇಳಿದರು. ಅಂದರೆ ಏನು? ವಜ್ರದಷ್ಟು ಕಠಿಣವಾದಂತಹ ಶರೀರವನ್ನು ಹೊಂದಿದವನು, ವಾಯುವೇಗದಲ್ಲಿ ಮನೋವೇಗವನ್ನು ಸಂಚರಿಸಬಲ್ಲವನು, ಕಪಿಸೇನೆಯನ್ನೇ ಮುನ್ನಡೆಸಿದಂತಹ ಧೀರೋದ್ದಾತ ಹನುಮಂತ ಆಂಜನೇಯ ನೀನ. ಏನು ಸುಳ್ಳು ಹೇಳ್ತೀಯ? ಎಲ್ಲ ಮಂಗಗಳು ಹನುಮಂತನಾಗುವುದಕ್ಕೆ ಸಾಧ್ಯ ಇದೆಯೇ? ಖಂಡಿತವಾಗಿಯೂ ಅಲ್ಲ. ಕೇಳುತ್ತಾ ಇರುವವನು ಸಾಮಾನ್ಯನು ಅಂತ ಭಾವಿಸಬೇಡ. ವರ್ತಮಾನ ಕಾಲದಲ್ಲಿ ಧನುಷ್ಟೇಂಕಾರವನ್ನು ಮಾಡಿದೆ ಅಂತಾದರೆ ನನ್ನನ್ನು ಯುದ್ಧದಲ್ಲಿ ಗೆಲ್ಲಬಂದ ಒಬ್ಬನೇ ಒಬ್ಬ ಕ್ಷತ್ರಿಯನೂ ಇಲ್ಲ. 3 ಲೋಕದ ಗಂಡ ಎಂಬ ನೆಗಳತೆಗೆ ಪಾತ್ರನಾದಂತಹ ಅರ್ಜುನ, ಪಾರ್ಥ ನಾನು ಕೇಳುತ್ತಾ ಇರುವುದು. ಸುಮ್ಮನೆ ಯಾರೋ ದಾರಿಯಲ್ಲಿ ಹೋಗುವವನು ದಾರಿ ಹೋಗನ್ನು ಕೇಳಿದ ಅಂತ ಭಾವಿಸಬೇಡ. ಸುಳ್ಳು ಹೇಳಬೇಡ. ಯಾರು ನೀನು ಅಂತ ಹೇಳಿದೆ. ನಾನು ಯಾಕಪ್ಪ ಸುಳ್ಳು ಹೇಳಲಿ, ನಾನೇ ಹನುಮಂತ ಅಂತ ಹೇಳಿದನಂತೆ. ಬಿದ್ದುಕೊಂಡಲ್ಲಿಂದ ಏಳುವುದಕ್ಕೆ ಆಗದೆ ಎದ್ದರೆ ಮತ್ತೆ ಪೂರ್ವಸ್ಥಿತಿಗೆ ಬರಲಾರದಂತಹ ಸ್ಥಿತಿಯಲ್ಲಿರುವ ನೀನು ಹನುಮಂತ ಅಂತ ಹೇಳಿದರೆ ನಾನು ನಂಬಬೇಕಾ? ಹೌದಪ್ಪ, ನಾನೇ ಹನುಮಂತ. ಹಾಗಾದರೆ ಯಾಕೆ ನಿನಗೆ ಈ ಸ್ಥಿತಿ ಬಂತು? ಎಲ್ಲ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಲ್ಲಿ ಸಮಾಧಾನ ಆಗದೆ ಅರ್ಜುನ ಮತ್ತೆ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುತ್ತಿರುವಾಗ ಇದನ್ನು ಸಹಿಸದಂತಹ ಹನುಮಂತ ಏನು ಮಾಡುವುದು? ಸರಿ, ನೀನು ಪ್ರಶ್ನೆ ಕೇಳಿದ್ದರಿಂದ ಉತ್ತರಿಸುವುದು ನನ್ನ ಧರ್ಮ ಅಲ್ವೇ? ಅದಕ್ಕಾಗಿ ಹನುಮಂತ ಹೇಳಿದರಂತೆ, ಒಂದು ಕಾಲಕ್ಕೆ ತ್ರೇತಾಯುಗದಲ್ಲಿ ರಾಮನು ರಾವಣನಲ್ಲಿಗೆ ಅಂದರೆ ಲಂಕೆಗೆ
ನೀಳವಾದಂತಹ ಸೇತುವೆಯನ್ನು ರಚಿಸುವುದಕ್ಕಾಗಿ ಕಲ್ಲು ಬಂಡೆಗಳನ್ನು, ಬೃಹತ್ತಾದಂತಹ ಮರಗಳನ್ನು ಹೊತ್ತು ತಂದು ಸೇತುವೆಯನ್ನು ರಚಿಸಿದ್ದೇನಪ್ಪ. ನನ್ನ ಜೊತೆಗೆ ಅನೇಕ ವಾನರರು, ಕಪಿಸೇನೆಯೂ ಇತ್ತು. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಹೊತ್ತು, ದೊಡ್ಡ ದೊಡ್ಡ ಮರಗಳನ್ನು ಹೊತ್ತದ್ದರಿಂದ ಈಗ ವಯಸ್ಸಾಯಿತು, ಈಗ ಏಳುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದನಂತೆ. ಇದನ್ನು ಕೇಳಿ ಸಹಿಸದಂತಹ ಅರ್ಜುನ, ಹೊರಬೇಕೇನೋ ಕಲ್ಲು ಮಣ್ಣುಗಳನ್ನು. ಒಂದು ವೇಳೆ ನಾನು ಆ ಕಾಲದಲ್ಲಿ ಇದ್ದೆ ಅಂತಾದರೆ ಕೇವಲ ಇದೋ ನನ್ನ ಕೈಯಲ್ಲಿ ನೋಡು, ಇದು ಗಾಂಧೀವ. ಈ ಗಾಂಧೀವಕ್ಕೆ ಒಂದು ಬಾಣವನ್ನು ಅನುಸಂಧಾನ ಮಾಡಿ ಪ್ರಯೋಗಿಸಿದೆ ಅಂತಾದರೆ ಕ್ಷಣ ಮಾತ್ರದಲ್ಲಿ ಸೇತುವೆಯನ್ನು ಕೇವಲ ಶರದಿಂದ ನಿರ್ಮಿಸಬಲ್ಲೆ. ಒಂದು ಶರ ಪ್ರಯೋಗ ಮಾಡಿದರೆ ಸಾಕು, ಒಂದು ಬಾಣವನ್ನು ನಾನು ಹೂಡಿದರೆ ಸಾಕು. ಜಡೆಯನ್ನು ನೇಯುವಂತೆ ಒಂದು ಬಾಣ 2 ಆಗಿ 2, 4 ಆಗಿ 4, 8 ಆಗಿ 16 ಆಗಿ 32 ಆಗಿ ಪರಿವರ್ತನೆಗೊಂಡು ಕ್ಷಣ ಮಾತ್ರದಲ್ಲಿ ಬಾಣವನ್ನು ಸೇತುವೆಯಾಗಿ ಪರಿವರ್ತಿಸಬಲ್ಲೆ, ನೀಳವಾದಂತಹ ಸೇತುವೆಯನ್ನು ರಚಿಸಬಲ್ಲೆ. ನೀವೆಲ್ಲ ಬರೇ ಮಂಗಗಳು. ಆ ರಾಮನಿಗಾದರೂ ಸ್ವಲ್ಪ ಬುದ್ಧಿ ಬೇಡವಾ? ಕ್ಷಣ ಮಾತ್ರದಲ್ಲಿ ಸೇತುವೆಯನ್ನು ನಿರ್ಮಿಸುವುದನ್ನು ಬಿಟ್ಟು ನಿಮ್ಮಂತಹ ಯಾವುದಕ್ಕೂ ಆಗದಂತಹ ಮಂಗಗಳನ್ನು ಸೇರಿಸಿ ಕಲ್ಲು ಬಂಡೆಗಳನ್ನು ಎಷ್ಟು ದಿನ ಇಂಥದ್ದೆಲ್ಲ ಮಾಡಬೇಕೇನೋ? ರಾಮನಿಗಾದರೂ ಗೊತ್ತಾಗುವುದಿಲ್ವೋ? ರಾಮನಾದರೂ ಸಮರ್ಥವಾದಂತಹ ಮಾರ್ಗದರ್ಶನವನ್ನು ಕೊಡಬೇಕಿತ್ತ? ನಾನಿದ್ದಿದ್ದರೆ ಹೀಗೆ ಮಾಡುತ್ತಿದ್ದೆ ಅಂತ ಹೇಳಿದನಂತೆ. ಕೇವಲ ಬಾಯಿಯಲ್ಲಿ ಹೇಳುವುದೇ ಅಷ್ಟೇ ಅಲ್ಲ. ಹಿಂದೊಮ್ಮೆ ನನ್ನ ತಾಯಿಯಾದಂತಹ ಕುಂತಿದೇವಿಗೆ ಗಜನೂಹಿ ವ್ರತ ಮಾಡಬೇಕು ಅಂತ ಆಯಿತು. ಆ ವ್ರತದ ಉದ್ದೀಪನೆಯಾಗುವ ಸಮಯಕ್ಕೆ ಆನೆಯೊಂದು ಬೇಕು ಅಂತ ಅನಿಸಿತಂತೆ. ಆಗ ದೇವಲೋಕದಲ್ಲಿದ್ದಂತಹ ಸುರಪನ ಐರಾವತವನ್ನೇ ಧರೆಗೆ ಇಳಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಬಾಣ ಪ್ರಯೋಗವನ್ನು ಮಾಡಿ ಆಗಸಕ್ಕೆ ಏಣಿಯನ್ನು ವಿರಚಿಸಿದ್ದೇನೆ. ಸಾಮಾನ್ಯದವನು ಅಂತ ಭಾವಿಸಬೇಡ. ನನ್ನ ಪರಾಕ್ರಮವೇನು ಎಂಬುದನ್ನು ತೋರಿಸುವುದಕ್ಕೆ ಇದು ಸರಿಯಾದ ವೇದಿಕೆ ಅಂತ ನನಗೆ ಅನಿಸಿದೆ. ನೀವೆಲ್ಲ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುವ ಮಂಗಗಳು, ಒಂದು ಮರದಲ್ಲಿದ್ದಂತಹ ಹಣ್ಣನ್ನು ತಿಂದು ಇನ್ನೊಂದು ಮರಕ್ಕೆ ನೆಗೆಯುವ ಕೇವಲ ಮಂಗಗಳಾಗಿ ನೀವು ಕಾಣಿಸಿಕೊಂಡ್ರಿ. ರಾಮನಿಗೂ ಅರ್ಥವಾಗಲಿಲ್ಲ. ನಿಮ್ಮಂಥವರನ್ನೆಲ್ಲ ಕಟ್ಟಿಕೊಂಡು ಸೀತಾನ್ವೇಷಣೆಗೆ ಹೊರಡುವುದೇ, ನಾನಿದ್ದಿದ್ದರೆ ವಿಷಯವೇ ಬೇರೆ ಅಂತ ಹೇಳುವಾಗ ಹನುಮಂತನು ಕೋಪೋದ್ರಿಕ್ತನಾದನಂತೆ. ಏನು, ನನ್ನನ್ನು ಮಂಗ ಅಂತ ಹೇಳು, ಕಪಿಗಣನವನ್ನು ಬೇಕಾದರೆ, ಕಪಿ ಸೇನೆಯನ್ನು ಬೇಕಾದರೆ ನಿರ್ಲಕ್ಷ್ಯದ ಭಾವದಿಂದ ನೋಡು, ಆದರೆ ಶ್ರೀರಾಮಚಂದ್ರನನ್ನು ಮಾತ್ರ ಏನು ಹೇಳಬೇಡ. ಯಾಕೆ ಹೇಳಬೇಡ ಅಂತಂದರೆ, ಶ್ರೀರಾಮ ಸಾಮಾನ್ಯನಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ವನಗಮನವನ್ನು ಮಾಡಿದಂತಹ ಶ್ರೀರಾಮನು ಮಾನವ ಸಹಜವಾಗಿ ಏನೆಲ್ಲ ಮಾಡಬಹುದೋ ಅದನ್ನೇ ಮಾಡುತ್ತಾ ಬಂದ. ಕಲ್ಲು ಬಂಡೆಗಳನ್ನು, ಮರಗಳನ್ನು ಬಳಸಿ ಪ್ರಕೃತಿ ಸಹಜವಾದ ಜೀವನವನ್ನು ಸಾಗಿಸಿದ್ದರ ದ್ಯೋತಕವಾಗಿಯೇ ಈ ಸೇತುವೆ ಇಲ್ಲಿ ನಿರ್ಮಿಸಲ್ಪಟ್ಟಿತು. ಪ್ರಕೃತಿಗೆ ಒಂದಿಗೆ ಬದುಕಬೇಕು ನಾವು ಎಂಬ ದಿವ್ಯವಾದಂತಹ ಸಂದೇಶವನ್ನು ಶ್ರೀರಾಮಚಂದ್ರ ನೀಡಿದ. ನೀನು ಹೇಳಿದೆ ಅಲ್ಲ, ಬಾಣ ಪ್ರಯೋಗದಿಂದ ಸೇತುವೆಯನ್ನು ಮಾಡಬಹುದು. ಹೌದು, ಮಾಡಬಹುದು. ಆದರೆ ಅದು ಬರೇ ಕೈಚಳಕ ಮಾತ್ರವಾದೀತೇ ಹೊರತು ರಾಮನ ಸೇತುವೆಗೆ ಸರಿಸಮಾನವಾಗಲಾರದು. ರಾಮನೇನು ಸಾಮಾನ್ಯನೇ. ಗುರು ವಿಶ್ವಾಮಿತ್ರರಿಂದ ಪ್ರದತ್ತವಾದಂತಹ ಅನೇಕ ದಿವ್ಯಾಸ್ತ್ರಗಳು ರಾಮನ ಬತ್ತಳಿಕೆಯಲ್ಲೇ ಇದ್ದವು. ರಾಮ ಗುರಿಯನ್ನೇ ನೋಡದೆ ತನ್ನ ಶತ್ರುವನ್ನು ಮನಸ್ಸಿನಲ್ಲಿ ನೆನೆಸಿದರೂ ಸಾಕು. ಒಮ್ಮೆ ಬಾಣ ಪ್ರಯೋಗ ಮಾಡಿದ ಅಂತಾದರೆ ಶತ್ರು ಸಂಹಾರವನ್ನು ಮಾಡಿ ಮತ್ತೆ ಶುಚಿರ್ಭೂತನಾದಂತಹ ಆ ಬಾಣ ಮತ್ತೆ ರಾಮನ ಬತ್ತಳಿಕೆಯನ್ನು ಬಂದು ಸೇರುವಷ್ಟು ಯೋಗ್ಯತಾವಂತ ದಿವ್ಯಾಸ್ತ್ರಗಳು. ಇಷ್ಟೆಲ್ಲ ಇದ್ದರೂ ಲೋಕಮುಖಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಆತ್ಮಾನಂ ಮಾನುಷಂ ಮನ್ಯೆ. ವಿಷ್ಣುವಿನ ಅಂಶವಾದರೂ ಸಹಜವಾಗಿ ಮಾನವರಾಗಿ ಹೇಗೆ ಬದುಕುವುದು ಎಂಬುದನ್ನು ತೋರಿಸುವುದಕ್ಕಾಗಿ ಕಲ್ಲು ಬಂಡೆಗಳನ್ನು ರಚಿಸಿ, ಕಲ್ಲು ಬಂಡೆಗಳ ಜೊತೆಗೆ ಮರಗಳನ್ನು ಸೇರಿಸಿ ಸೇತುವೆಯನ್ನು ನಿರ್ಮಾಣ ಮಾಡಿದೆವು. ನಾವು ರಾಮನ ಸೇವೆ ಮಾಡಿದ್ದೇವೆ ಎಂಬ ಕೃತಕೃತ್ಯತೆ, ಆ ಭಾವ ನಮ್ಮಲ್ಲಿದೆ. ಹಾಗಾಗಿ ಈ ಸೇತುವೆಯನ್ನು ಖಂಡಿತವಾಗಿಯೂ ನಿರ್ಲಕ್ಷಿಸಬೇಡ ಅಂತ ಹೇಳಿದರಂತೆ. ಇದೆಲ್ಲ ಹಳೆ ಕತೆ. ನಿನ್ನ ಹಳೆ ಕಥೆಯೇ ಹಿಡಿದುಕೊಂಡು ನಾವು ಏನು ಮಾಡುವುದೀಗ? ನಾನಾಗಿದ್ದರೆ ರಾಮ ಎಷ್ಟು ಗಟ್ಟಿಯಾಗಿ ಸೇತುವೆಯನ್ನು ಇಲ್ಲಿ ನಿರ್ಮಾಣ ಮಾಡಿದನೋ ಅಷ್ಟೇ ಗಟ್ಟಿಯಾದಂತಹ ಸೇತುವೆಯನ್ನು, ರಾಮ ನಿರ್ಮಿಸಿದ ಸೇತುವೆಗೆ ಸರಿಸಮಾನವಾದಂತಹ ಸೇತುವೆಯನ್ನು ಬಾಣಮುಖದಲ್ಲೇ ಮಾಡಿ ತೋರಿಸುವೆ.
ಇದು ನನ್ನ ಪಂಥ ಅಂತ ಅರ್ಜುನ ಹೇಳಿದನಂತೆ. ಆಗ ಹನುಮಂತನು ಸಿಟ್ಟಿಗೆದ್ದು ಹೇಳಿದನಂತೆ, ಒಂದು ವೇಳೆ ನೀನು ಶರದಿಂದ ಸೇತುವೆಯನ್ನು ನಿರ್ಮಿಸಿದೆ ಅಂತಾದರೆ ನನ್ನ ಕಾಲುಗಳಿಂದ ಮುಟ್ಟಿ ಮುರಿಯುತ್ತೇನೆ, 3 ಬಾರಿ ರಚಿಸ್ತೇನೆ ಅಂತ ಅರ್ಜುನ ಪಂಥಾಹ್ವಾನವನ್ನು ನೀಡಿದನಂತೆ. ನೀನು 3 ಬಾರಿ ಕಟ್ಟಿದರೆ 3 ಬಾರಿಯೂ ನಾನು ಮೆಟ್ಟಿ ಮುರಿಯುತ್ತೇನೆ ಅಂತ ಹನುಮಂತನು ಪಂಥವನ್ನು ಒಡ್ಡಿದನಂತೆ. ಇಬ್ಬರ ನಡುವೆ ಪಂಥ. ಒಂದು ವೇಳೆ ರಚಿಸುವುದಕ್ಕೆ ಸಾಧ್ಯವಾಗದೇ ಹೋದರೆ ನಾನು ಇಲ್ಲಿಯೇ ಬೆಂಕಿಗೆ ಹಾರಿ ಆತ್ಮಾಹುತಿಯನ್ನು ಮಾಡ್ತೇನೆ ಅಂತ ಅರ್ಜುನ ಹೇಳಿದನಂತೆ. ನಾನೇನು ಕಡಿಮೆ, ಆದರೆ ಒಂದಿದೆ. ಏನು? ರಾಮ ನಿರ್ಯಾಣದ ಸಮಯಕ್ಕೆ ನನಗೊಂದು ಚಿರಂಜೀವಿತ್ವ ಎಂಬ ಪ್ರಸಾದವನ್ನು ರಾಮ ದಯಪಾಲಿಸಿದ್ದರಿಂದ ನಾನು ಸಾಯುವ ಹಾಗಿಲ್ಲ. ನಾನು ಯಾವ ಬೆಂಕಿಗೆ ಹಾರುವುದು ಸಾಯುವುದಕ್ಕೆ? ನಾನು ಚಿರಂಜೀವಿ, ರಾಮನ ಅನುಗ್ರಹ ಅದು. ಆದ್ದರಿಂದ ಏನು ಮಾಡೋಣ? ಒಂದು ಕೆಲಸ ಮಾಡೋಣ. ಏನು? ಈವರೆಗೂ ರಾಮದಾಸ ಎಂಬ ಖ್ಯಾತಿಗೆ ಪಾತ್ರನಾದಂತಹ ನಾನು ಇನ್ನು ಮುಂದೆ ಅರ್ಜುನನ ದಾಸನಾಗ್ತೇನೆ. ಅದು ನನಗೆ ಸಾವಿಗೆ ಸಮ. ಯಾಕೆ? ಜೀವನ ಪರ್ಯಂತ ರಾಮದಾಸ ಎಂಬಂತಹ ಖ್ಯಾತಿಗೆ ಪಾತ್ರನಾದ ನಾನು ಮನಪೂರ್ವಕ ಯಾರಿಗೂ ದಾಸನಾಗುವುದು ಸಾಧ್ಯವೇ ಇಲ್ಲ. ಒಂದು ವೇಳೆ ನಾನು ಅರ್ಜುನನಿಗೆ ದಾಸನಾದೆ ಅಂತ ಆದರೆ ನಾನು ಸತ್ತೆ ಅಂತಲೇ ಅರ್ಥ. ಇದು ಪ್ರತಿಜ್ಞೆ. ಅರ್ಜುನನು ಹೇಳಿದ, ನಾನು ಬೆಂಕಿಯನ್ನು ಸೃಷ್ಟಿಸಿ ಆತ್ಮಾಹುತಿ ಮಾಡ್ತೇನೆ. ಯಾಕೆ ಮಾಡ್ತೇನೆ? ಯಾವ ಕಾರಣಕ್ಕೂ ನಾನು ನಿರ್ಮಿಸಿದಂತಹ ಸೇತುವೆಯನ್ನು ಮುರಿಯುವುದಕ್ಕೆ ಈತನಿಂದ ಸಾಧ್ಯ ಇಲ್ಲ. ಆ ಆತ್ಮವಿಶ್ವಾಸ ನನ್ನಲ್ಲಿದೆ. ಹಾಗಾಗಿಯೇ ಪ್ರತಿಜ್ಞೆಯನ್ನು ಮಾಡಿದನು. ಹಾಗಾದರೆ ನೋಡೋಣ ಯಾರು ಗೆಲ್ತಾರೆ ಅಂತ ನೋಡೋಣ. ಹಾಗಾದರೆ ಇದೋ ಗಾಂಧೀವವನ್ನು ಝೇಂಕರಿಸಿದ್ದೇನೆ. ಬಾಣವನ್ನು ಅನುಸಂಧಾನ ಮಾಡಿ, ಇದೋ ಬಾಣ ಪ್ರಯೋಗ ಮಾಡಿ ಗಟ್ಟಿಯಾದಂತಹ ಸೇತುವೆಯನ್ನು ಬಲಿದಿದ್ದೇನೆ ನೋಡು. ಯಪ್ಪ, ನಿಮಿಷ ಮಾತ್ರದಲ್ಲಿ ಇವನು ಹೇಳಿದಂತೆ ಮಾಡಿ ತೋರಿಸಿದನಲ್ಲ. ಹೌದಲ್ಲ, ಇವನು ಮಾಡಿ ತೋರಿಸಿದ ಮೇಲೆ ನಾನೇನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಕೈಗೊಂಡಿದ್ದೇನೋ ಅದನ್ನು ನಾನು ಕೂಡ ಮಾಡಿ ತೋರಿಸಬೇಕಲ್ಲ. ಅದಕ್ಕಾಗಿ ನನ್ನ ಶಕ್ತಿಯನ್ನು ಹೆಚ್ಚಿಸಬಲ್ಲಂತಹ ಒಂದು ಮಂತ್ರ ಇದೆ. ಏನು ಅದು ಅಂತಂದ್ರೆ, ಜಯ ಶ್ರೀರಾಮಚಂದ್ರ ಅಂತ ಹೇಳಿ ತನ್ನ ಎಡಗಾಲಿನಿಂದ ಮೆಟ್ಟಿ ಆ ಸೇತುವೆಯನ್ನು ಪುಡಿ ಪುಡಿ ಮಾಡಿದನಂತೆ. ಎಲ್ಲ ಅರೆ ನಿಮಿಷದಲ್ಲಿ ಅರ್ಜುನ ಕಟ್ಟಿದಂತಹ ಶರಗಳ ಸೇತುವೆ ಪುಡಿ ಪುಡಿಯಾಯಿತು. ಹೋಗಲಿ, ಒಂದು ಸೇತುವೆ ಹೋದರೆ ಏನು ಮಾಡು, ಇನ್ನೊಂದಿದೆಯಲ್ಲ. ಇನ್ನೊಂದು ಶರವನ್ನು ತೆಗೆದು ಗಾಂಧೀವಕ್ಕೆ ಅನುಸಂಧಾನ ಮಾಡಿ ಇನ್ನೊಂದು ಸೇತುವೆಯನ್ನು ರಚಿಸುತ್ತೇನೆ ನೋಡು. ಮತ್ತಷ್ಟು ಗಟ್ಟಿಯಾದಂತಹ ಸೇತುವೆಯನ್ನು ಅರ್ಜುನ ಕ್ಷಣ ಮಾತ್ರದಲ್ಲಿ ನಿರ್ಮಿಸಿದನಂತೆ. ಸರಿ, ಇದೋ ಆಗ ಎಡಕಾಲಿನಿಂದ ಮುರಿದೆ, ಈಗ ಇದೋ ಜಯ ಶ್ರೀರಾಮಚಂದ್ರ, ಇನ್ನೊಂದು ಕಾಲಿನಿಂದ ಮೆಟ್ತೇನೆ ಅಂತ ಹೇಳುವಾಗ ಅದು ಕೂಡ ಕ್ಷಣ ಮಾತ್ರದಲ್ಲಿ ಪುಡಿ ಪುಡಿಯಾಗಿ ಬಿತ್ತು. ಅರ್ಜುನನಿಗೆ ಅನಿಸ್ತಂತೆ, 3 ಬಾರಿ ಕಟ್ತೇನೆ ಅಂತ ಹೇಳಿದ್ದು ಒಳ್ಳೆದಾಯಿತು. 1 ಸಾರಿ ಕಟ್ತೇನೆ ಅಂತ ಹೇಳಿ ಮುರಿದಿದ್ರೀಗ ಹಾರಬೇಕಿತ್ತಲ್ಲ. 3ನೇ ಬಾರಿ ಈ ಮಂಗನಿಗೆ ಮುರಿಯುವುದಕ್ಕೆ ಸಾಧ್ಯವಾಗದಂತಹ ಸೇತುವೆಯನ್ನು ನಿರ್ಮಿಸ್ತೇನೆ. ಇದೋ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಇದೋ ಶರಸಂಧಾನ ಮಾಡಿದ್ದೇನೆ, ಪ್ರಯೋಗಿಸಿದ್ದೇನೆ ನೋಡು 3ನೇ ಸೇತುವೆಯನ್ನು. 3ನೇ ಸೇತುವೆಯು ಕೂಡ ಕ್ಷಣ ಮಾತ್ರದಲ್ಲಿ ವಿರಚಿಸಲ್ಪಟ್ಟಿತು. ಇನ್ನು ನಾನೇನು ತಡ ಮಾಡುವನೆ? ಜಯ ಶ್ರೀರಾಮಚಂದ್ರ ಅಂತ ಹೇಳಿದಂತಹ ಆಂಜನೇಯನು ಇದ್ದ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಮೆಟ್ಟಿ ಕ್ಷಣ ಮಾತ್ರದಲ್ಲಿ ಮುರಿದನಂತೆ. 3 ಸೇತುವೆಗಳು ಕೂಡ ಮುರಿಯಲ್ಪಟ್ಟಿತು. ಏನು? ಯಾವ ಸೇತುವೆಯು ಮುರಿಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಭಾವಿಸಿದ್ದನೋ ಆ ಸೇತುವೆಯು ಮುರಿಯಲ್ಪಟ್ಟಿದೆ. ಹಾಗಾದರೆ ನಾನು ಶಕ್ತಿವಿಹೀನನಂತಲೇ ಅರ್ಥವೇ? ಈವರೆಗೆ ಸೋಲಿನ ರುಚಿಯನ್ನೇ ನೋಡದಂತಹ ಈ ಪಾರ್ಥನಿಗೆ ಈ ಕಾಲಕ್ಕೆ ಯಾಕೆ ಸೋಲು ಬಂತು? ಹಾಗಾದರೆ ಮಾತು ಕೊಟ್ಟಿದ್ದೇನೆ. ಏನು? ನಾನು ವಿರಚಿಸಿದಂತಹ ಸೇತುವೆ ಮುರಿಯಲ್ಪಟ್ಟಿತು ಅಂತಾದರೆ ಅಗ್ನಿಗೆ ಆಹುತಿಯನ್ನಾಗಿಸುತ್ತೇನೆ ನನ್ನ ಜೀವವನ್ನು
ಅಂತ ಹೇಳಿದ್ದೇನೆ. ಯಾವ ಕಾರಣಕ್ಕೂ ಕೂಡ ಇನ್ನು ಮುಂದೆ ಬದುಕಿರುವಂತಹ ಯೋಗ್ಯತೆಯನ್ನು ನಾನು ಉಳಿಸಿಲ್ಲ. ಪ್ರಾಣಾಹುತಿ ಮಾಡಲೇಬೇಕು. ಹಾಗಾಗಿ ಇದೋ ಬಾಣ ಪ್ರಯೋಗದಿಂದ ಅಗ್ನಿದೇವನನ್ನೇ ಆವಾಹಿಸಿಕೊಂಡು ಅಗ್ನಿಯನ್ನು ಸೃಷ್ಟಿಸಿ ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಂಗ್ಮನಸ 3 ಪ್ರದಕ್ಷಿಣೆಯನ್ನು ಹಾಕಿ ಹಾರಿದ ಪೆನು ಅಗ್ನಿಗೆ ಎನ್ನುತ್ತಾ ಹಾರಿದ ಪೆನು ಅಗ್ನಿಗೆ ಎನ್ನುತ್ತಾ ಮನವಾರೆ ನಿಂದಿರಲು ಕಾಣುತ್ತಾ ಕಪಟ ವಿಪ್ರಾಕಾರದಲ್ಲಿ ಹರಿನುಡಿದ ಆ ಹಾರುತ್ತೇನೆ, ಪ್ರಾಣತ್ಯಾಗವನ್ನೇ ಮಾಡ್ತೇನೆ ಅಂತ ಅಗ್ನಿಗೆ 3 ಬಾರಿ ಪ್ರದಕ್ಷಿಣೆ ಬಂದು ಆ ಅಗ್ನಿದೇವನಿಗೆ ನಮಸ್ಕರಿಸಿ ನನ್ನನ್ನು ಸ್ವೀಕರಿಸಿಕೋ ತಂದೆ ಅಂತ ಹೇಳಿ ಇನ್ನೇನು ಇದೋ ಪ್ರಾಣತ್ಯಾಗವನ್ನೇ ಮಾಡ್ತೇನೆ ಅಂತ ಅಗ್ನಿಗೆ ತಡೆ 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 ಪ್ರಾಣಾಹುತಿ ಮಾಡ್ತೇನೆ ಅಂತ ಆಗುವಾಗ ಯಾರೋ ಹಿಂಬದಿಯಿಂದ ಕರೀತಾ ಇದ್ದಾರಲ್ಲ. ಯಾರದು ಯಾರದು ಅಂತ ನೋಡುವಾಗ ಒಬ್ಬ ಮುದುಕ ಬ್ರಾಹ್ಮಣ ನಡೆದುಕೊಂಡು ಬರ್ತಾ ಇದ್ರಂತೆ. ಸ್ವಾಮಿ, ಬ್ರಾಹ್ಮಣೋತ್ತಮರು ತಾವು, ಯಾರು ನೀವು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಪ್ರಾಣಾಹುತಿ ಮಾಡ್ತೇನೆ ಎಂಬಂತ ಗಳಿಗೆಯಲ್ಲಿ ನನ್ನನ್ನು ತಡೆದಿರಲ್ಲ. ಯಾಕೆ ಸ್ವಾಮಿ, ಯಾರು ನೀವು ಅಂತ ಕೇಳುವಾಗ ಆ ಬ್ರಾಹ್ಮಣ ಮುದುಕ ಹೇಳಿದನಂತೆ, ನನ್ನ ಹೆಸರು ರಾಮಕೃಷ್ಣ ಭಟ್ಟ ಅಂತ. ಕೆಲವರು ನನ್ನನ್ನು ರಾಮಣ್ಣ ಅಂತಲೂ ಇನ್ನೂ ಕೆಲವರು ನನ್ನನ್ನು ಕೃಷ್ಣಣ್ಣ ಅಂತಲೂ ಕರೆಯುತ್ತಾರೆ. ಯಾವ ಹೆಸರಿನಿಂದ ನನ್ನನ್ನು ಕರೆದರು ಎಂಬುದು ನನಗೆ ಮುಖ್ಯ ಅಲ್ಲ. ಅಂತೂ ನಾನು ಯಾವಾಗ ಎಲ್ಲಿಗೆ ಬರಬೇಕು ಅಂತ ನನಗೆ ಅನಿಸ್ತದೋ ಆಗ ನಾನು ಬರುವ ಒಂದು ಕ್ರಮವನ್ನು ಬೆಳೆಸಿಕೊಂಡು ಬಂದಿದ್ದೇನೆ. ಯಾರೋ ನನ್ನನ್ನು ಕರೆದ ಹಾಗೆ ಆಯಿತು, ಅಥವಾ ನಾನಿಲ್ಲಿಗೆ ಬರಬೇಕು ಅಂತ ನನ್ನ ಮನಸ್ಸು ಹೇಳಿತು, ಹಾಗಾಗಿ ಬಂದಿದ್ದೇನಪ್ಪ. ಯಾರು ನೀನು? ಯಾರು? ಯಾಕೆ ಹೀಗೆ ಬೆಂಕಿಗೆಲ್ಲ ಹಾರ್ತಿ? ಏನಾಗ್ತಾ ಇದೆ? ಬೆಂಕಿಗೆ ಹಾರುವುದೂ ಕೂಡ ತಪ್ಪೆ. ನೀನು ಹಾರುತ್ತಿರುವುದನ್ನು ಒಬ್ಬ ವೃದ್ಧ ಮಂಗ ನೋಡ್ತಾ ಇದ್ದಾನಲ್ಲ, ಅದೂ ಕೂಡ ತಪ್ಪೆ. ಯಾಕಯ್ಯ ನೀನು ಇಷ್ಟು ಹಿರಿಯನಿದ್ದಿ? ಯಾಕೆ ಅವನನ್ನು ತಡೆಯಲಿಲ್ಲ? ಯಾಕೆ? ಏನಿದು ಕಥೆ? ಏನಿದು ಪ್ರಸಂಗ ಅಂತ ಕೇಳುವಾಗ ಅರ್ಜುನ ಹೇಳಿದನಂತೆ, ಸ್ವಾಮಿ, ನಮ್ಮೀರುವರ ಮಧ್ಯೆ ಒಂದು ಪಂಥಾಹ್ವಾನ ನಡೆಯಿತು. 3 ಬಾರಿ ಸೇತುವೆಯನ್ನು ಕಟ್ತೇನೆ ಶರಗಳ ಮೂಲಕ ಅಂತ ಹೇಳಿದೆ. ಅವನು, ನೀನು 3 ಬಾರಿ ಕಟ್ಟಿದರೆ ಆ ಸೇತುವೆ ರಾಮಸೇತುವೆಗೆ ಸರಿಸಮಾನವಾದಂತಹ ಯೋಗ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ದರಿಂದ ಈ ಸೇತುವೆಯನ್ನು ಇಲ್ಲಿ ಇರಿಯಗೊಡುವುದಿಲ್ಲ, ಇಲ್ಲಿ ಇರಲು ಬಿಡುವುದಿಲ್ಲ, ನಾನು ಮೆಟ್ಟಿ ಮುರಿಯುತ್ತೇನೆ ಅಂತ ಹೇಳಿದೆ ಅಂತ ಹನುಮಂತನು ಹೇಳಿದನಂತೆ. ಹಾಗೆ 3 ಬಾರಿ ನಾನು ವಿರಚಿಸಿದ್ದೇನೆ, 3 ಬಾರಿ ನಾನು ಮುರಿದಿದ್ದೇನೆ ಅಂತ ಇನ್ನೊಬ್ಬ ಹನುಮಂತನು ಹೇಳಿದನಂತೆ. ಇದು ಪಂಥಾಹ್ವಾನ. ಯಾರಿಗೆ ಸೋಲಾಯಿತು? ಸ್ವಾಮಿ, ನಾನು ಅರ್ಜುನ, ನನಗೆ ಸೋಲಾಯಿತು. ಹಾಗಾಗಿ ಕೊಟ್ಟ ಮಾತಿಗೆ ತಪ್ಪುವನಲ್ಲ, ಹಾರಿ ಪ್ರಾಣಾಹುತಿಯನ್ನು ಮಾಡ್ತೇನೆ ಅಂತ ಭಾಷೆ ಕೊಟ್ಟಿದ್ದೇನೆ. ಹಾಗೆ ಹಾರ್ತೇನೆ. ಒಂದು ವೇಳೆ ಆತ ಸೋಲ್ತಿದ್ರೆ ಆತ ನನಗೆ ದಾಸನಾಗಿ ನನ್ನ ಹಿಂದೆ ಬರ್ತಾನೆ ಅಂತ ಹೇಳಿದ್ದ. ಹಾಗಾಗಿ ಈಗ ಸೋಲು ನನಗೆ ಆಗಿರುವುದರಿಂದ ನಾನು ಪ್ರಾಣತ್ಯಾಗವನ್ನು ಮಾಡುವುದಕ್ಕೆ ಮುಂದಾದಾಗ ನನ್ನನ್ನು ತಡೆದಿರಿ ಸ್ವಾಮಿ. ಇದಿಷ್ಟು ನನ್ನ ಕಥೆ. ಮಕ್ಕಳೇ, ಜೀವನ ಬಹಳ ದೊಡ್ಡದು. ಇಷ್ಟು ಬೇಗ ಜೀವನವನ್ನು ಮುಗಿಸುವಂತಹ ನಿರ್ಧಾರಕ್ಕೆ ಬರಬಾರದು. ಏನೋ ಮಾಡಿದನಂತೆ, ಏನೋ ಆಯ್ತಂತೆ ಎಂಬುದು ಕಥೆ. ಆದರೆ ನೀನು ಕಟ್ಟಿದ್ದಕ್ಕೂ ಸಾಕ್ಷಿ ಇಲ್ಲ, ಈತ ಮುರಿದದ್ದಕ್ಕೂ ಸಾಕ್ಷಿ ಇಲ್ಲ. ನಾವು ಯಾವುದಾದರೂ ಒಂದು ಕೆಲಸ ಮಾಡುವುದಾದರೆ ಅದಕ್ಕೆ ಸಾಕ್ಷಿ ಅಂತ ಬೇಡುವೆ. ಏನು ಮಾಡುವುದು ಹಾಗಾದರೆ? ನಾನಿದ್ದೇನಲ್ಲ, ಈಗ ನಾನು ಸಾಕ್ಷಿ ಆಗ್ತೇನೆ.
ಸಾಕ್ಷಿಯಾದರೆ ಯಾರು ಸರಿ ಯಾರು ತಪ್ಪು ಎಂಬುದನ್ನು ನಿರ್ಧರಿಸುವುದಕ್ಕೆ ಆಗ್ತದೆ. ಹಾಗಾಗಿ ಏನು ಮಾಡಬೇಕೀಗ ಅಂತ ಕೇಳುವಾಗ, ಇನ್ನೊಮ್ಮೆ ನೀನು ಸೇತುವೆಯನ್ನು ರಚಿಸು ಬಾಣಮುಖದಿಂದ. ರಚಿಸಿದರೆ ಆತ ಮುರಿಯಲಿ. ಅದು ಹೇಗೆ ಅವನು ಮುರಿತಾನೋ ನಾನು ನೋಡ್ತೇನೆ. ನೀನು ರಚಿಸು, ಅವನು ಮುರಿಯಲಿ. ಮುಂದೆ ಏನು ಅಂತ ನಾನು ಹೇಳ್ತೇನೆ. ಸರಿ, ಹಾಗಾದರೆ ರಚಿಸುವುದ? ಇಬ್ಬರೂ ಒಪ್ಪಿದಿರಾ? ಇಬ್ಬರೂ ಒಪ್ಪಿದ್ದೇವೆ ಸ್ವಾಮಿ, ನೀವು ಹೇಳಿದ ಮೇಲೆ ಮುಗಿಯಿತು. ಸರಿ, ಹಾಗಾದರೆ ಇನ್ನು ತಡ ಮಾಡುವುದು ಬೇಡ. ಆದರೆ ಒಂದು ಸಣ್ಣ ಬದಲಾವಣೆ ಇದೆ. ಏನು? ಇದು ಸಮುದ್ರದ ಮೇಲೆ ಬಾಣದಿಂದ ಸೇತುವೆಯನ್ನು ಕೇವಲ ತೇಲಿಬಿಟ್ಟ, ಅದು ಬಂದು ಸ್ಪರ್ಶಿಸಿದಾಗಲೇ ಮುರಿದು ಬಿತ್ತು ಅಂತ ನಾಳೆ ಲೋಕದ ಜನರು ಆಡಿಕೊಳ್ಳುವುದು ಬೇಡ. ಅದಕ್ಕಾಗಿ ಈತ ನಿರ್ಮಿಸಿದಂತಹ ಸೇತುವೆ ಎಷ್ಟು ಗಟ್ಟಿಗಿದೆ ಎಂಬುದನ್ನು ನಾನು ಒಮ್ಮೆ ಅವಲೋಕಿಸುವುದಕ್ಕೆ ಸಮುದ್ರದ ಅಡಿಭಾಗಕ್ಕೆ ನಾನು ತೆರಳಬೇಕು. ನೋಡ್ತೇನೆ, ಆಮೇಲೆ ಹನುಮಂತ ಅಂತ ನಾನು ಕರೆಯುತ್ತೇನೆ. ಆಗ ನೀನು ಮುರಿಯುತ್ತೀಯ ಅಂತ ನಾನು ನೋಡಿಕೊಳ್ತೇನೆ. ಸರಿ, ಅಷ್ಟೇ ಅಲ್ವಾ? ಸರಿ, ಹಾಗಾದರೆ ಅರ್ಜುನ, ಯಾವ ಕಾರಣಕ್ಕೂ ಬೇಸರಿಸಬೇಡ. ಇದೋ ಬಾಣ ಪ್ರಯೋಗವನ್ನು ಮಾಡು, 4ನೇ ಬಾರಿ ಸೇತುವೆಯನ್ನು ರಚಿಸು. ಅರ್ಜುನನಿಗಿದು ಸಿಕ್ಕಿದ್ದೇ ಒಳ್ಳೆಯ ಅವಕಾಶ. ಯಾಕೆ? ಈವರೆಗೂ ರಚಿಸಿದ್ದಕ್ಕಿಂತ ಹೆಚ್ಚು ಶಕ್ತಿಯನ್ನು ಕ್ರೋಢೀಕರಿಸಿ ಇದೋ ಧನುಷ್ಟೇಂಕಾರವನ್ನು ಮಾಡಿ, ಶರಸಂಧಾನವನ್ನು ಮಾಡಿ 4ನೇ ಬಾರಿಗೆ ಸೇತುವೆಯನ್ನು ವಿರಚಿಸಿದ್ದೇನೆ. ನೋಡಿ, ಈ ಬ್ರಾಹ್ಮಣ ನೋಡಿದಲ್ಲೇ ಬಾಕಿ. ಇಂತಹ ಒಂದು ಸೇತುವೆಯನ್ನು ರಚಿಸಲಿಕ್ಕಾಗ್ತದಲ್ವ? ಹಾಗಾದರೆ ನೀವು ಈವರೆಗೆ ಹೇಳಿದ ಕತೆ ಸತ್ಯವೇ? ಇದು ಸುಳ್ಳು ಕತೆ ಹೇಳಿದ್ದಲ್ಲ. ಈ ಕಥೆಯಲ್ಲಿ ಏನೋ ಇರಬೇಕು ಅಲ್ವಾ? ಈ ಕಥೆಯಲ್ಲಿ ಏನೋ ಇರಬೇಕು. ಹಾಗಾಗಿ ನಾನು ಮೊದಲೇ ಹೇಳಿದ ಹಾಗೆ ಇದರ ಆಳ ಎಷ್ಟು ಅಂತ ನೋಡಿ ಬರ್ತೇನೆ. ಆಮೇಲೆ ಹನುಮಂತ ಅಂತ ನೀರಿನ ಅಡಿಯಿಂದ ಕೂಗಿ ಹೇಳ್ತೇನೆ. ಆಗ ನೀನು ಮುರಿಲಿಕ್ಕಾಗ್ತದೋ ನೋಡು. ಸರಿ, ಹಾಗಾದರೆ ರಚಿಸಿ ಆಯಿತು. ನೀರಿನಡಿಗೆ ಹೋಗ್ತೇನೆ. ಹೋದೆ ಹನುಮಂತ, ಈಗ ಸಾಧ್ಯ ಆದರೆ ಮುರಿ. ಈಗ ಸಾಧ್ಯ ಆದರೆ ಎಂಬ ಪ್ರಶ್ನೆಯೇ ಇಲ್ಲ. 3 ಬಾರಿ ಮುರಿದವನಿಗೆ 4ನೇ ಬಾರಿ ಏನಿದು ದೊಡ್ಡ ವಿಷಯವೇ ಅಲ್ಲ. ಹಾಗಾಗಿ ಮತ್ತೆ ಅದೇ ರಾಮ ಮಂತ್ರವನ್ನು ಉಚ್ಚರಿಸಿ, ಹೇಗೆ ಹನುಮಂತನ ಶಕ್ತಿ ಸಾಕಾಗಲಿಲ್ಲ. ಹೇಗೆ? ಜಯ ಶ್ರೀರಾಮಚಂದ್ರ ಅಂತ 4ನೇ ಬಾರಿಗೆ ತನ್ನ ಬಲಕಾಲನ್ನು ಮೆಟ್ಟಿ ಈ ಸೇತುವೆಯನ್ನು ಕ್ಷಣಾರ್ಧದಲ್ಲಿ ಪುಡಿ. ಅಲುಗಾಡುವುದಿಲ್ಲಲ್ಲ ಸೇತುವೆ. ಮೆಟ್ಟಿದ್ದು ಸರಿಯಾಗಲಿಲ್ಲ ಅಲ್ವಾ? ಇನ್ನೊಮ್ಮೆ ಹೇಗೆ? ರಾಮ ಮಂತ್ರ ಹೇಗೆ? ಮಂಗಳ ಶಕ್ತಿ ಸಾಕಾಗ್ತಾ ಇಲ್ಲ. ಮಂಗಗಳಿಗೆಲ್ಲ ಆಯಸ್ಸಾಗಿದೆ ಅಲ್ವಾ? ಹರಿಕತೆ ಮಾಡಿದ್ದು ನೀವ? ಜಯ ಶ್ರೀರಾಮಚಂದ್ರ ಅಂತ ನನ್ನ ಕಾಲಿನಲ್ಲಿ ಮತ್ತಷ್ಟು ಶಕ್ತಿಯನ್ನು ಹಾಕಿ ಮೆಟ್ಟಿ ಪುಡಿ ಆಗಲಿಲ್ಲ. ಹಾಗಾದರೆ ರಾಮ ಭಕ್ತರಿಗೆ ಸೋಲಿಲ್ಲ ಅಂತ ಈವರೆಗೆ ನಂಬಿಕೊಂಡು ಬಂದಿದ್ದಂತಹ ನನಗೆ ಸೋಲಾಯಿತೆ. ಯಾರನ್ನು ಪ್ರತಿ ಉಸಿರಿನಲ್ಲಿಯೂ ಯಾರ ನಾಮಸ್ಮರಣೆಯನ್ನು ನಾನು ಮಾಡುತ್ತಿದ್ದನೋ ಅವನು ನನ್ನ ಕೈ ಬಿಟ್ಟ ಅಂತ ಅಲ್ವೇ ಅರ್ಥ? ಬೆಳಕು ಒಮ್ಮೆ ಬಂತು, ಮತ್ತೊಮ್ಮೆ ಹೋದಂತಹ ಅನುಭವ ಆಯಿತು ನನ್ನ ಜೀವನದಲ್ಲಿ. ಯಾಕೆ ಹೀಗಾಗ್ತಾ ಇದೆ? ಏನು ಸಮಸ್ಯೆ ಇದು? ಅರ್ಥ ಆಗುವುದಿಲ್ಲ. ಹಾಗಾಗಿ ನನ್ನ ಬದುಕಿನಲ್ಲಿ ಕತ್ತಲೆ ಆವರಿಸಿತೆ. ಹಾಗಾದರೆ ಅದೋ ಬಂತಲ್ಲವೇ? ಏನು? ನಾನು ಯಾರಿಗೂ ಈವರೆಗೆ ದಾಸನಾದವನಲ್ಲ. ಸರ್ವೋತ್ತಮನು ರಾಮನ ಗುಣ ಏನು ಅಂತ ಅರಿತು ಆತನ ದಾಸ್ಯವನ್ನು ಸ್ವೀಕರಿಸಿದಂತಹ ನಾನು ಅರ್ಜುನನಲ್ಲಿ ಯಾವ ಗುಣ ಇದೆ ಎಂಬ ಕಾರಣಕ್ಕೆ ಪ್ರತಿ ಮಾತು ಮಾತಿಗೂ ನನ್ನಂತಹ ಕ್ಷತ್ರಿಯ ವೀರರಿಲ್ಲ. ಆಯುಧವನ್ನೊಮ್ಮೆ ಸೆಟೆದು ನಿಂತೆ ಅಂತಾದರೆ ನನ್ನನ್ನು ಯುದ್ಧದಲ್ಲಿ ಸೋಲಿಸುವವರಿಲ್ಲ ಅಂತ ಅಹಂಕಾರದಿಂದ ಮಾತಾಡುವಂತಹ ಈ ಅರ್ಜುನನಿಗೆ ನಾನು ದಾಸನಾಗಬೇಕೆ? ಇದು ನನಗೆ ಸಾವಿಗೆ ಸಮನಲ್ವೇ? ಖಂಡಿತವಾಗಿಯೂ ನನಗಿದು ಸಾವೇ. ಯಾಕೆ ಮಾಡಿದೆ ರಾಮ?
ಯಾಕಿಂತಹ ಸ್ಥಿತಿ ಬಂತು ನನಗೆ ಅಂತ ಕಣ್ಣೀರು ಹಾಕುತ್ತಾ, ಇನ್ನು ಅರ್ಜುನನ ದಾಸನಾಗಿ ನಾನು ಬದುಕಬೇಕೆ ಅಂತ ಕಣ್ಣೀರು ಹಾಕಿ ಕೆಳಗೆ ನೋಡ್ತಾ ಇದ್ದಾಗ, ಏನದು 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 ಸಮುದ್ರದಿಂದ ಎದ್ದು ಬಂದವನು ಯಾರು? ಕೋದಂಡಪಾಣಿಯಾದಂತಹ ಶ್ರೀರಾಮಚಂದ್ರನೇ ಸಮುದ್ರದಿಂದ ಎದ್ದು ಬಂದನೆ. ಸ್ವಾಮಿ, ಯಾಕೆ ಯಾಕೆ ನನಗೆ ಈ ಶಿಕ್ಷೆ ಅಂತ ಕೇಳಿದನಂತೆ. ಹಾಗಾದರೆ ನಾವು ನೋಡುತ್ತಾ ಇದ್ದಾಗ ನಾವು ಮಾಡುತ್ತಿದ್ದಂತಹ ಈ ಕ್ರಿಯೆಗೆ ಸಾಕ್ಷಿ ಪ್ರಜ್ಞೆಯಾಗಿ ಬಂದವನು ಭಗವಂತನೇ ಅಲ್ವೇ? ಲೋಕದಲ್ಲಿ ಎಲ್ಲ ಕಾರ್ಯಗಳು ಸಾಕ್ಷಿ ಪ್ರಜ್ಞೆಯಾಗಿರುವಂಥವನು ಭಗವಂತನೇ ಅಲ್ವೇ? ಹಿಂದೆ ಹೇಳಿದ್ದೆ ನೀನು, ಏನು ರಾಮ ನಿರ್ಯಾಣದ ಸಂದರ್ಭದಲ್ಲಿ ನೀರಿಗೆ ಇಳಿದು ಹೋದವನು ಮತ್ತೊಮ್ಮೆ ನಿನಗೆ ಮುಂದಿನ ಯುಗದಲ್ಲಿ ದರ್ಶನವನ್ನು ಕೊಡುತ್ತೇನೆ ಹನುಮಂತ, ರಾಮನಾಗಿಯೇ ಬರ್ತೇನೆ ಅಂತ ಹೇಳಿದ್ದಕ್ಕಾಗಿ ನನ್ನನ್ನು ಪರೀಕ್ಷಿಸುವುದಕ್ಕೆ ಬಂದೆಯಾ ತಂದೆ? ಹೇ ಜಗತ್ಪಿತನೆ, ಇದು ನಿನ್ನ ಪಾದಾರವಿಂದಗಳಿಗೆ ವಂದಿಸಿದ್ದೇನೆ. ರಾಮ, ನೀನು ಕೊಟ್ಟ ಮಾತನ್ನು ನೀನು ಉಳಿಸಿದೆ. ಆದರೆ ಒಂದು ಪ್ರಶ್ನೆ ಇದೆ, ಯಾಕೆ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ? ಹೇಳುವೆಯಾ ತಂದೆ ಅಂತ ಕರಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚಿ ಕರಗಳನ್ನು ಮುಗಿದು ಕೇಳಿದನಂತೆ. ಇತ್ತ ಅರ್ಜುನ ಏನಾಗ್ತಾ ಇದೆ ಈ ಪ್ರಪಂಚದಲ್ಲಿ ಎಂಬುದನ್ನು ಅರಿಯದೆ ಹಿಂದೆ ತಿರುಗಿ ನೋಡುವಾಗ ಸುದರ್ಶನ ಚಕ್ರಧಾರಿಯಾದಂತಹ ಶ್ರೀಕೃಷ್ಣನು ಪ್ರತ್ಯಕ್ಷನಾದನಂತೆ. ಈ ಕಥೆಯ ವಿಶೇಷ ಏನು ಅಂತಂದರೆ, ಅರ್ಜುನನಿಗೆ ಕೃಷ್ಣನಾಗಿಯೂ ಹನುಮಂತನಿಗೆ ರಾಮನಾಗಿಯೂ ಏಕಕಾಲಕ್ಕೆ ಭಗವಂತ ಕಾಣಿಸಿಕೊಂಡ ಅಂತಂದರೆ ಅರ್ಥ ಏನು? ಭಕ್ತರು ತನ್ನ ದೇವರನ್ನು ಹೇಗೆ ಕಾಣುತ್ತಾನೋ ಹಾಗೆ ದೇವರು ನಮ್ಮ ಮುಂದೆ ಪ್ರಕಟವಾಗ್ತಾರೆ ಅಂತ ಅರ್ಥ. ಅರ್ಜುನ, ತಂದೆ, ನನ್ನನ್ನು ಪರೀಕ್ಷಿಸುವುದಕ್ಕೆ ಬಂದೆಯಾ? ಯಾಕೆ ನನಗೆ ಸೋಲಾಯಿತು? 3 ಬಾರಿಯೂ ನಾನು ಶರಪ್ರಯೋಗದಿಂದ ಶರಸೇತುವನ್ನು ಮಾಡಿದರೂ ಈತ ಮುರಿದನಲ್ಲ, ನನಗೆ ಯಾಕೆ ಸೋಲು ಅಂತ ಕೇಳುವಾಗ, ಅರ್ಜುನ, ತಾಯಿಯೊಬ್ಬಳು ತನ್ನ ಮಗುವನ್ನು ಸಂತೈಸುವ ತೆರದಲ್ಲಿ ಕೃಷ್ಣ ಹೇಳಿದನಂತೆ, ಪಾರ್ಥ, ತೀರ್ಥಯಾತ್ರೆಗೆ ಹೊರಟವನು ನೀನು. ಎಲ್ಲ ಪುಣ್ಯ ನದಿಗಳಲ್ಲಿ ಮಿಂದು ಬಹಿರಂಗವಾದಂತಹ ಶುದ್ಧತೆಯನ್ನು ನೀನು ಮಾಡುತ್ತಾ ಬಂದೆ. ಆದರೆ ಆಯುಧವನ್ನು ಧರಿಸಿದ್ದರಿಂದ ನಿನ್ನ ಮನಸ್ಸು ಸದಾ ತಮೋಗುಣದಿಂದ ಕೂಡಿದ್ದರಿಂದ ನೀನು ಅಂತರಂಗ ಶುದ್ಧಿಗೆ ಪ್ರಾಮುಖ್ಯವನ್ನು ಕೊಡದೆ ಜಗಳವನ್ನು ಮಾಡಿದಂತಹ ಪ್ರಸಂಗ ಇದು. ಯಾವ ಕಾರಣಕ್ಕೂ ಕೂಡ ತೀರ್ಥಯಾತ್ರೆ ಎನ್ನುವುದು ಮಾನಸಿಕವಾದಂತಹ ಕ್ರಿಯೆಯಾಗಬೇಕು. ಮನಸ್ಸಲ್ಲಿದ್ದಂತಹ ಕಲ್ಮಶವನ್ನು ದೂರೀಕರಿಸುವುದಕ್ಕೆ ಇರುವುದು. ಕೇವಲ ಬಹಿರಂಗ ಶುದ್ಧತೆಗೆ ನೀನು ಆದ್ಯತೆ ಕೊಟ್ಟೆ, ಇದು ತಪ್ಪು. ನಿನ್ನನ್ನು ತಿದ್ದುವುದಕ್ಕಾಗಿ ಈ ರೀತಿಯದ್ದಾದಂತಹ ಒಂದು ಸತ್ವ ಪರೀಕ್ಷೆಯನ್ನು ಮಾಡಿದೆ. ಇತ್ತ ಹನುಮಂತನೂ ಕೂಡ ರಾಮನಲ್ಲಿ ಸಂಭಾಷಣೆಯನ್ನು ಮಾಡಿದನಂತೆ. ಯಾಕೆ ನನಗೆ ಸೋಲಾಯಿತು ಅಂತಾಗುವಾಗ, ಯಾವುದೂ ಕೂಡ ಸೋಲಲ್ಲ. ನೀನು ನನ್ನ ಪರಮ ಭಕ್ತನೇ, ಕೊಟ್ಟ ಮಾತಿನಂತೆ ಮಾತನ್ನು ಪಾಲಿಸಿದ್ದೇನೆ. ಇದೋ ಹನುಮಂತ, ಮುಂದೆ ನಿನ್ನಿಂದ ಒಂದು ದೊಡ್ಡದಾದಂತಹ ಮಹತ್ ಕಾರ್ಯವಾಗಬೇಕು. ಈಗ ಪಾಂಡವರು ಮತ್ತು ಕೌರವರು ಯುದ್ಧ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಪಾರ್ಥನಿಗೆ ಆತನ ರಥವನ್ನು ಮುನ್ನಡೆಸುವುದಕ್ಕೆ ನಾನು ಪಾರ್ಥಸಾರಥಿಯಾಗುವನಿದ್ದೇನೆ. ಮಹಾಭಾರತ ಯುದ್ಧ, ಅಣ್ಣ ತಮ್ಮಂದರ ನಡುವಿನ ಯುದ್ಧ ಅಂತ ಕಂಡರೂ ಕೂಡ ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷವು ಯುದ್ಧದ ರೂಪವನ್ನು ತಳೆದಿದೆ. ಹಾಗಾಗಿ ಎಲ್ಲಿ ಧರ್ಮ ಜಾಗೃತಿ ಆಗಬೇಕೋ ಅಲ್ಲಿ ನಾನಿರ್ತೇನೆ. ಈತ ಹನುಮಂತ ನಿನ್ನ ಅಣ್ಣ, ಭೀಮಸೇನನಿಗೂ ಅಣ್ಣ. ಹಾಗಾಗಿ ನಿನ್ನ ಅಣ್ಣನ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಧರ್ಮವನ್ನು ಕಾಪಾಡುವುದಲ್ಲಿ ನೀನು ಮಹತ್ ಕಾರ್ಯವನ್ನು ಮಾಡಬೇಕು. ಅರ್ಜುನನ ರಥದ ಮೇಲಿನ ಧ್ವಜ ಇದೆಯಲ್ಲ, ಆ ಧ್ವಜದಲ್ಲಿ ನೀನು ಆಸೀನರಾಗಿ ಅರ್ಜುನನ ಬಲವನ್ನು ಇನ್ನಷ್ಟು ಹೆಚ್ಚಿಸಬೇಕು. ಆ ಮೂಲಕ ಧರ್ಮೋತ್ಥಾನದ ಕಾರ್ಯವನ್ನು ನೀನು ಮಾಡಬೇಕು ಅಂತ ಹನುಮಂತನಿಗೂ ಉಪದೇಶಿಸಿದನಂತೆ. ಇದನ್ನು ಕೇಳಿದಂತಹ ಅರ್ಜುನ ನೇರವಾಗಿ ಅಣ್ಣನಾದಂತಹ ಹನುಮಂತನ ಪಾದಕ್ಕೆ ಎರಗಿ, ಅಣ್ಣ, ನೀನೇನು
ನಿನ್ನ ಆಳ ಏನು, ಅಗಲ ಏನು, ವಿಸ್ತಾರ ಏನು, ನಿನ್ನ ವ್ಯಾಪ್ತಿ ಏನು ಎಂಬುದನ್ನು ತಿಳಿಯದೆ ವ್ಯವಹರಿಸಿದೆ. ತಪ್ಪಾಯಿತು, ಕ್ಷಮಿಸು. ಭಾರತ ಹವ ಆಗುವುದಕ್ಕಿದೆ. ನನ್ನ ರಥಕ್ಕೆ ಧ್ವಜ ಇದೆಯಲ್ಲ, ಆ ಧ್ವಜದ ಮೇಲೆ ನೀನು ಆಸೀನನಾಗಿ ನನ್ನ ಜೀವನವನ್ನು ಉದ್ಧರಿಸು ಅಂತ ಹೇಳಿದನಂತೆ. ಭಕ್ತರು ಯಾವ ರೀತಿ ದೇವರನ್ನು ಕಾಣುತ್ತಾರೋ ಆ ರೀತಿ ಭಕ್ತರು ಮುಂದೆ ದೇವರು ಪ್ರಕಟನಾಗ್ತಾನೆ. ಅರ್ಜುನನಿಗೆ ಕೃಷ್ಣನಾಗಿಯೂ ಹನುಮಂತನಿಗೆ ರಾಮನಾಗಿಯೂ ಕಂಡುಬಂದ ಏಕೈಕ ಪುರಾಣದ ಕಥೆ ಇದು. ಆ ಕಥೆಯ ವಿಶೇಷತೆಯೇ ಹಾಗೆ. ನಾವು ಕೂಡ ಅಹಂಕಾರದಿಂದ ಕೆಲವೊಮ್ಮೆ ದಾರಿ ತಪ್ಪುವುದೂ ಇದೆ. ಅಹಂಕಾರದಿಂದ ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗುತ್ತಾ ಇದ್ದಂತಹ ನಮ್ಮನ್ನು ಅನೇಕ ಕಷ್ಟಗಳನ್ನು ನೀಡುವ ಮೂಲಕ ಭಗವಂತ ತಿದ್ದಿ ಕೊನೆಗೆ ಸನ್ಮಾರ್ಗಕ್ಕೆ ತರ್ತಾನೆ ಎಂಬುದು ಈ ಕಥೆಯ ಸಂದೇಶ. ಇಷ್ಟು ಹೊತ್ತು ಶರಸೇತು ಬಂಧನ ಎಂಬಂತಹ ಕಥೆಯನ್ನು ಯಥಾಸಾಧ್ಯ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ, ಗೋಪಾಲಕೃಷ್ಣನಿಗೆ. ಜಲದಲ್ಲಿ ಚಲಿಸುವ ಮತ್ಸ್ಯಾವತಾರಗೆ, ಗೋವರ್ಧನೋದ್ಧಾರ ಗೋವಿಂದಗೆ. ಜಲದಲ್ಲಿ ಚಲಿಸುವ ಮತ್ಸ್ಯಾವತಾರಗೆ, ಗೋವರ್ಧನೋದ್ಧಾರ ಗೋವಿಂದಗೆ. ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಶುಭ ಮಂಗಲಂ ನಿತ್ಯ. ಶ್ರೀಮದ್ ರಮಣ ಗೋವಿಂದ